Good morning to all. I am Smita from Government First Grade College for Women, Tumkur. This is my third video of amalgamation of companies. In previous video, we are discussed about types of amalgamation, accounting for amalgamation, then purchase consideration, and also problems on purchase consideration. ಸೊ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೈ ಡಿಯರ್ ಸ್ಟೂಡೆಂಟ್ಸ್ ನಿಮಗೆ ಒಂದು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಎಜುಕೇಷನ್ ಅವರು ಜ್ಞಾನನಿಧಿ ಅಂತ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಾಗಲೇ ಅದು ಸುಮಾರು ದಿನ ಆಗಿದೆ. ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದೆ, ಬಟ್ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ನಾನು ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ನೀವು ನೆಕ್ಸ್ಟ್ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಸೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ನಿಮ್ಮ ಯಾವುದೇ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳೇನಿದೆ ಆ ಮಾಹಿತಿಗಳು ನಿಮ್ಮ ಜ್ಞಾನನಿಧಿ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಇದು ನಮ್ಮ ಡಿಪಾರ್ಟ್ಮೆಂಟ್ ಅವರು ನಮಗೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಹೆಸರೇ ಹೇಳಿದಂತೆ ಜ್ಞಾನನಿಧಿ ನೋಡಿ, ಜ್ಞಾನದ ನಿಧಿನೇ ಅದರಲ್ಲಿ ನಿಮಗೆ ಸಿಗುತ್ತೆ. ಏಕೆಂದರೆ ಎಲ್ಲ ಯೂನಿವರ್ಸಿಟಿಯ ಮತ್ತು ಸಬ್ಜೆಕ್ಟ್ಗಳ ಒಂದು ಮಾಹಿತಿ ಅದರಲ್ಲಿ ಸಿಗುತ್ತೆ. ಎಲ್ಲ ಲೆಕ್ಚರ್ಸ್ ಏನು ಒಂದು ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ, ಅದರ ಆ ಒಂದು ವಿಡಿಯೋಗಳು ನಿಮ್ಗೆ ಅದರಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಹಾಗಾಗಿ ನೀವು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ನಿಮ್ಮ ಸೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಸಬ್ಜೆಕ್ಟ್ ಏನಿದೆ ಅದರಲ್ಲಿ ನೀವು ಆಯ್ಕೆ ಮಾಡಿಕೊಂಡು ಆ ಒಂದು ವಿಡಿಯೋವನ್ನು ನೀವು ನೋಡಿ ಅಂತ ಹೇಳಿ ಫಸ್ಟ್ ನಾನು ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಯಾವ್ದು ಟಾಪಿಕ್ ಕವರ್ ಮಾಡ್ತಾ ಇದ್ದೀನಿ ಅಂದರೆ two questions on purchase consideration, that is as per Tumkuru University syllabus. Then journal entries in the books of transferor company. ಇವೆರಡು ಟಾಪಿಕನ್ನು ಕವರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ 2018 ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಬೇಕಿತ್ತು, ಬಟ್ ಹೇಳಿದೆ ನಾನು. ಅದು ಡ್ಯೂ ಟು ದಿ ಟೆಕ್ನಿಕಲ್ ಪ್ರಾಬ್ಲಮಿಂದ ಅದು ರೆಕಾರ್ಡ್ ಆಗಿರಲಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಮ್ಗೆ ಫಸ್ಟು ನಿಮಗೆ 2018 ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ, ನೆಕ್ಸ್ಟ್ ಇನ್ನೊಂದು 2013 ಪರ್ಚೇಸ್ ಕನ್ಸಿಡರೇಷನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ, ನೆಕ್ಸ್ಟ್ ಬರ್ತಕ್ಕಂಥದ್ದು ಜರ್ನಲ್ ಎಂಟ್ರೀಸ್ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಯಾವ ರೀತಿ ಯಾವ್ಯಾವ ಜರ್ನಲ್ ಎಂಟ್ರೀಸು ನಮ್ಮ ಟ್ರಾನ್ಸ್ಫರರ್ ಕಂಪನಿಯಲ್ಲಿ ಯಾವ ಜರ್ನಲ್ ಎಂಟ್ರೀಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ನಾವು 2018 5 ಮಾರ್ಕ್ಸ್ ಕ್ವಶನ್ ಏನಿದೆ ಅಂತ ನೋಡೋಣ. ನೋಡಿ, ಇದರಲ್ಲಿದೆ KCM Limited takes over the business of CGK Limited. The share capital of CGK Limited consists of 2000 equity share of 100 each fully paid and 1000 preference share of 100 each fully paid. The debentures are 2000 of rupees 100 each. The next KCM Limited agreed as under. So purchasing company ಯಾವ ರೀತಿ ಅಗ್ರಿ ಮಾಡ್ಕೊಂಡಿದ್ದಾರೆ ಅಂತ ಇದೆ ಇದರಲ್ಲಿ. To issue 6 preference share of rupees 100 each for every 8 preference share in the CGK Limited. The next ಬಂದು to issue mortgage debentures at rupees 96 in lieu of debenture in CGK Limited, which are to be redeemed at a premium of 20%. Then third ಏನು ಹೇಳಿದ್ದಾರೆ ಅಂದರೆ to pay rupees 25 per equity share in cash and to issue 5 equity share of 100 each at the market value of rupees 120 each in exchange for every 4 equity share held in CGK Limited. Compute purchase consideration. ಈ ಥರ ಪ್ರಾಬ್ಲಮ್ ಇದೆ. ಸೊ ಈ ಪ್ರಾಬ್ಲಮಲ್ಲಿ ನೋಡಿ, ಫಸ್ಟು ಏನು ಹೇಳಿದ್ದಾರೆ ನೋಡೋಣ. ಆ್ಯಕ್ಚುಲಾಗಿ ಈ ಪ್ರಾಬ್ಲಮ್ ಬಂದು ನಿಮಗೆ ಅಬ್ಸರ್ಪ್ಷನ್ ಆಗುತ್ತೆ. ಇಲ್ಲಿ 2 ಕಂಪನಿ ಕೊಟ್ಟಿಲ್ಲ, ಬಟ್ ನಾನು ಇಲ್ಲೇ ಯಾಕೆ ಸಾಲ್ವ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ದಟ್ ಈಸ್ ಪರ್ಚೇಸ್ ಇರ್ಬೋದು ಅಥವಾ ಇನ್ ದ ನೇಚರ್ ಆಫ್ ಮರ್ಜರ್ ಇರ್ಬೋದು. ಕೆಲವು ಚೇಂಜಸ್ ಬಿಟ್ಟರೆ ಎಲ್ಲ ಒಂದೇ ಬರುತ್ತೆ. ಬಟ್ ಅಮಾಲ್ಗಮೇಷನಲ್ಲಿ ಏನು ಬರುತ್ತೆ, ಪರ್ಚೇಸ್ ಕನ್ಸಿಡರೇಷನನ್ನು ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದು, ಮತ್ತು ಅಬ್ಸರ್ಪ್ಷನಲ್ಲೂ ಪರ್ಚೇಸ್ ಕನ್ಸಿಡರೇಷನ್ ಒಂದೇ ಇರುತ್ತೆ. ಅದರಲ್ಲಿ ಪರ್ಚೇಸ್ ಕನ್ಸಿಡರೇಷನಲ್ಲಿ ಯಾವುದೇ ರೀತಿ ವೇರಿಯೇಷನ್ಸ್ ಏನು ಇರೋದಿಲ್ಲ. ಅದು ಅಮಾಲ್ಗಮೇಷನ್ ಆಗಿರ್ಬೋದು ಅಥವಾ ಅಬ್ಸರ್ಪ್ಷನಲ್ಲೇ ಆಗಿರ್ಬೋದು. ಅದು ನಾನು ಇಲ್ಲಿ ಫಸ್ಟು ನಿಮಗೆ ಪರ್ಚೇಸ್ ಕನ್ಸಿಡರೇಷನ್ ಬಗ್ಗೆ ಹೇಳ್ತಾ ಇರೋದ್ರಿಂದ, ನಾನು 5 ಮಾರ್ಕ್ಸ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ತೊಗೊಂಡಿರೋದ್ರಿಂದ ಆ ಒಂದು ಪ್ರಾಬ್ಲಮನ್ನು ನಾನು ಇಲ್ಲೇ ಕವರ್ ಮಾಡಿದ್ದೀನಿ ನಿಮಗೆ. ಇದರಲ್ಲಿ ಇಲ್ಲೇನು ಹೇಳಿದ್ದಾರೆ ಅಂದರೆ ನೋಡಿ, KCM Limited takes over the business of CGK Limited.
ಅಂದರೆ ಇಲ್ಲಿ ಪರ್ಚೇಸಿಂಗ್ ಕಂಪನಿ ಅಂದರೆ ಯಾವುದು ನೋಡೋಣ. ಸೊ KCM ಲಿಮಿಟೆಡ್ ಟೇಕ್ಸ್ ಓವರ್ ಅಂತ ಇದೆ ನೋಡಿ, ಟೇಕ್ಸ್ ಓವರ್ ದ ಬಿಸ್ನೆಸ್ ಆಫ್ CGK ಲಿಮಿಟೆಡ್. ಹಾಗಾಗಿ KCM ಲಿಮಿಟೆಡ್ ಏನಾಗುತ್ತೆ, ಪರ್ಚೇಸಿಂಗ್ ಕಂಪನಿ ಆಗುತ್ತೆ. ಸೊ ಅಲ್ಲಿಗೆ ಸೆಲ್ಲಿಂಗ್ ಕಂಪನಿ ಅದಾಗುತ್ತೆ, CGK ಲಿಮಿಟೆಡ್ ಇಸ್ ದಿ ಸೆಲ್ಲಿಂಗ್ ಕಂಪನಿ ಆಗುತ್ತೆ ಇದರಲ್ಲಿ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ದ ಶೇರ್ ಕ್ಯಾಪಿಟಲ್ ಆಫ್ CGK ಲಿಮಿಟೆಡ್ ಕನ್ಸಿಸ್ಟ್ ಆಫ್ 2000 ಇಕ್ವಿಟಿ ಶೇರ್ ಅಂತ ಹೇಳ್ತಿದ್ದಾರೆ. ಸೊ ನಂಬರ್ ಆಫ್ ಶೇರ್ ಎಷ್ಟಿದೆ ಅಂತ ನೋಡಿ, 2000 ಇಕ್ವಿಟಿ ಶೇರ್ ಇದೆ 100 ಈಚ್ಗೆ. ಮತ್ತು ಅದೇ ಥರ ಪ್ರಿಫರೆನ್ಸ್ ಶೇರ್ ಎಷ್ಟಿದೆ, 1000 ಪ್ರಿಫರೆನ್ಸ್ ಶೇರ್ ಆಫ್ 100 ಈಚ್ ಇದೆ. ದೆನ್ ಡಿಬೆಂಚರ್ಸ್ ಬಗ್ಗೆ 2000 ಡಿಬೆಂಚರ್ ಇದೆ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ, ನಿಮಗೆ ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿಬೆಂಚರ್ಸನ್ನು ನಾವು ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ ಅಂತೇಳಿ. ಏಕೆಂದರೆ ಡಿಬೆಂಚರ್ ಹೋಲ್ಡರ್ಸ್ ಏನಿದ್ದಾರೆ ಅವರು ಓನರ್ಸ್ ಆಗೋದಿಲ್ಲ, ದೇ ಆರ್ ನಾಟ್ ದಿ ಓನರ್ಸ್ ಆಫ್ ದಿ ಕಂಪನಿ. ಹಾಗಾಗಿ ನಾವು ಇಲ್ಲಿ ಡಿಬೆಂಚರ್ಸನ್ನು ಅವ್ರು ಕೊಟ್ಟರು ಸಹ ನೋಡಿ, ಅದಕ್ಕೆ ನೋಡಿ ಇಲ್ಲಿ ನಾನು ಬಿನಲ್ಲಿ ಇಗ್ನೋರ್ ಅಂತ ಹಾಕಿದ್ದೀನಿ. ಇಲ್ಲಿ ನಿಮ್ಮ ಪ್ರಾಬ್ಲಮಲ್ಲಿ ಇದ್ರೂ ಸಹ ನೀವು ಅದನ್ನು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅವ್ರು ಯಾವ ರೀತಿ ಏನು ಹೇಳಿದ್ದಾರೆ ಅಂತ ನೋಡೋಣ. ನೋಡಿ, KCM ಲಿಮಿಟೆಡ್ ಅಗ್ರೀಡ್ ಆಸ್ ಅಂಡರ್, ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಪರ್ಚೇಸ್ ಮಾಡಬೇಕಾನೆ ಅಂದರೆ, ಟು ಇಶ್ಯೂ 6 ಪ್ರಿಫರೆನ್ಸ್ ಶೇರ್ ಆಫ್ 100 ಈಚ್ ಫಾರ್ ಎವರಿ 8 ಪ್ರಿಫರೆನ್ಸ್ ಶೇರ್ ಇನ್ ದ CGK ಲಿಮಿಟೆಡ್. ನೋಡಿ, ಇದೇನಪ್ಪ ಅಂದರೆ ಇದು ಎಕ್ಸ್ಚೇಂಜ್ ರೇಷಿಯೋ. ಆ್ಯಕ್ಚುಯಲ್ ಆಗಿ ಅವರು ಏನನ್ನು ಕೊಡ್ತಾ ಇದ್ದಾರೆ ಇವ್ರು ಪರ್ಚೇಸ್ ಮಾಡ್ಕೋಬೇಕಾದ್ರೆ ಅಂದರೆ, ನೋಡಿ ಇವ್ರು ಏನು ಹೇಳ್ತಾ ಇದ್ದಾರೆ, ಟು ಇಶ್ಯೂ 6 ಪ್ರಿಫರೆನ್ಸ್ ಶೇರ್. ನೋಡಿ 6 ಪ್ರಿಫರೆನ್ಸ್ ಶೇರನ್ನು ಕೊಡ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ತೊಗೊಂಡಿದ್ದೀನಿ. ಸೊ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನಲ್ಲಿ ಫಸ್ಟು ಅವ್ರೇನು ಹೇಳ್ತಾರೆ, ಪ್ರಿಫರೆನ್ಸ್ ಶೇರ್ ಬಗ್ಗೆ ನಾನು ಇಲ್ಲಿ ತೊಗೊಂಡಿದ್ದೀನಿ. ಅವ್ರೇನು ಹೇಳಿದ್ದಾರೆ, ಟು ಇಶ್ಯೂ 6 ಪ್ರಿಫರೆನ್ಸ್ ಶೇರ್ ಆಫ್ 100 ಈಚ್ ಫಾರ್ ಎವರಿ 8 ಪ್ರಿಫರೆನ್ಸ್ ಶೇರ್ ಇನ್ ದ CGK ಲಿಮಿಟೆಡ್ ಅಂತೇಳಿ. ಅಂದರೆ ಇಲ್ಲಿ CGK ಲಿಮಿಟೆಡಲ್ಲಿ ಇರ್ತಕ್ಕಂಥ ಶೇರ್ ಎಷ್ಟಿದೆ ಅಂದರೆ, ಇಲ್ಲಿ ಪ್ರಿಫರೆನ್ಸ್ ಶೇರ್ ಕೊಡ್ತಾ ಇರೋದ್ರಿಂದ ಪ್ರಿಫರೆನ್ಸ್ ಶೇರ್ ಎಷ್ಟಿದೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಪೇಯ್ಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ನೋಡಿ ಕ್ಯಾಲ್ಕುಲೇಷನಲ್ಲಿ ನಾನು ತೊಗೊಂಡಿದ್ದೀನಿ. ಪೇಯ್ಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಫಸ್ಟು ನೀವು ಪ್ರಿಫರೆನ್ಸ್ ಶೇರ್ ಎಷ್ಟಿದೆ, ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ ಎಷ್ಟಿದೆ ಅಂತ ಹೇಳಿ ನೋಡಿ. ಸೊ ಈ ಪ್ರಾಬ್ಲಮಲ್ಲಿ ಅವ್ರು ಎಷ್ಟು ಹೇಳಿದ್ದಾರೆ ಅಂದರೆ, ನೋಡಿ 1000 ಪ್ರಿಫರೆನ್ಸ್ ಶೇರ್ ಇದೆ ನೋಡಿ ಇವರಲ್ಲಿ. 1000 ಪ್ರಿಫರೆನ್ಸ್ ಶೇರ್ ಆಫ್ 100 ಈಚ್ ಫುಲ್ಲಿ ಪೇಯ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇಲ್ಲಿ ಫಸ್ಟ್ ಏನು ತೊಗೊಂಡೆ, 1000 ಪ್ರಿಫರೆನ್ಸ್ ಶೇರ್ ತೊಗೊಂಡೆ. ದೆನ್ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ಈ 6/8. ಸೊ ಈ 6/8 ಅನ್ನೋದೇನಿದೆ, ಇಟ್ ಈಸ್ ಅನ್ ಎಕ್ಸ್ಚೇಂಜ್ ರೇಷಿಯೋ. ಯಾವ ರೀತಿ ಎಕ್ಸ್ಚೇಂಜ್ ರೇಷಿಯೋ ಇದೆ ಅಂದರೆ, ನೋಡಿ ಇಲ್ಲಿ ಏನು ಹೇಳ್ತಾರೆ ನೋಡಿ, ಟು ಇಶ್ಯೂ 6 ಪ್ರಿಫರೆನ್ಸ್ ಶೇರ್. ನೋಡಿ ಇಲ್ಲಿ ಅದನ್ನೇ ನಾನು ತೊಗೊಂಡಿರೋದು, 6 ತೊಗೊಂಡಿದ್ದೀನಿ ಇಲ್ಲಿ. 6 ಪ್ರಿಫರೆನ್ಸ್ ಶೇರ್ ಆಫ್ ₹100 ಈಚ್ ಫಾರ್ ಎವರಿ 8 ಪ್ರಿಫರೆನ್ಸ್ ಶೇರ್ ಇನ್ ದ CGK ಲಿಮಿಟೆಡ್. ಸೊ CGK ಲಿಮಿಟೆಡ್ ಇಲ್ಲಿನ 8 ಪ್ರಿಫರೆನ್ಸ್ ಶೇರ್ಗೆ ನೋಡಿ, ಇಲ್ಲಿ 8 ಪ್ರಿಫರೆನ್ಸ್ ಶೇರ್. ಸೊ ಇವ್ರು ಕೊಡ್ತಾ ಇರೋದು ಎಷ್ಟು, 6 ಪ್ರಿಫರೆನ್ಸ್ ಶೇರನ್ನು ಕೊಡ್ತಾ ಇದ್ದಾರೆ. ಸೊ ನಾನು ಅದನ್ನು ಇಲ್ಲಿ ತೊಗೊಂಡಿರೋದು. ಸೊ 6/8 ಇದನ್ನು ಎಕ್ಸ್ಚೇಂಜ್ ರೇಷಿಯೋ ಅಂತ ಹೇಳ್ತೀವಿ ನಾವು ಇದನ್ನು. ಸೊ ಹಾಗಾಗಿ ಇದನ್ನು ಬರೀ ಅದನ್ನೇ ತೊಗೊಂಡ್ರೆ ಸಾಕಾಗೋದಿಲ್ಲ, ಅಲ್ಲಿ ಎಷ್ಟು ನಂಬರ್ ಆಫ್ ಶೇರ್ ಇದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ, ಪ್ರಿಫರೆನ್ಸ್ ಶೇರ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ನಿಮ್ಮ ಪ್ರಾಬ್ಲಮಲ್ಲಿ ನೋಡಿ ಅವರೇ ಹೇಳ್ತಾರೆ ನೋಡಿ, 8 ಪ್ರಿಫರೆನ್ಸ್ ಶೇರ್ ಇನ್ ದಿ CGK ಲಿಮಿಟೆಡ್ ಅಂತೇಳಿ. ಸೊ ಹಾಗಾಗಿ ಇನ್ CGK ಲಿಮಿಟೆಡಲ್ಲಿ ಇರ್ತಕ್ಕಂಥ ಪ್ರಿಫರೆನ್ಸ್ ಶೇರ್ ಎಷ್ಟು, 1000 ಪ್ರಿಫರೆನ್ಸ್ ಶೇರ್. ಸೊ 1000 ಪ್ರಿಫರೆನ್ಸ್ ಶೇರ್, ದಟ್ ಈಸ್ ದ ಎಕ್ಸ್ಚೇಂಜ್ ರೇಷಿಯೋ ಇಂಟು ನೋಡಿ 6 ಪ್ರಿಫರೆನ್ಸ್ ಶೇರ್ ಅಂತ ಹೇಳಿದ್ದಾರೆ. 6 ಪ್ರಿಫರೆನ್ಸ್ ಶೇರ್ ಫಾರ್ ಎವರಿ 8 ಪ್ರಿಫರೆನ್ಸ್ ಶೇರ್. ಸೊ ಅದನ್ನು ನಾನು ಎಕ್ಸ್ಚೇಂಜ್ ರೇಷಿಯೋ ಮಾಡಿದೆ ಇಲ್ಲಿ ಇಂಟು 6/8. ಸೊ 1000 ಪ್ರಿಫರೆನ್ಸ್ ಶೇರ್ ಇಂಟು 6/8 ಮಾಡಿಕೊಂಡ್ರೆ ಈಕ್ವಲ್ಸ್ 750 ಶೇರ್ ಬರುತ್ತೆ, ಪ್ರಿಫರೆನ್ಸ್ ಶೇರ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಅದು ದಟ್ ಈಸ್ ಓನ್ಲಿ ಪ್ರಿಫರೆನ್ಸ್ ಶೇರ್ ಅದು. ದೆನ್ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ 100. ಸೊ ಅವರೇ ಹೇಳ್ತಾರೆ ನೋಡಿ 100 ಈಚ್ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಹಾಗಾಗಿ ನಾನು ಇದನ್ನು 100ಇಂದ ಮಲ್ಟಿಪ್ಲೈ ಮಾಡಿಕೊಂಡೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಅಲ್ಲಿಗೆ ಅಮೌಂಟು 75,000 ರೂಪೀಸ್ ಬರುತ್ತೆ. ಸೊ ಇದು ಪೇಯ್ಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಯಿತು. ದೆನ್ ನೆಕ್ಸ್ಟ್ ಸೆಕೆಂಡ್ ಏನು ಹೇಳ್ತಾರೆ ನೋಡಿ, ಸೆಕೆಂಡಲ್ಲಿ ಏನು ಹೇಳಿದ್ದಾರೆ, ನೀವು ಟು ಇಶ್ಯೂ ಮಾರ್ಟಿಗೇಜ್ ಡಿಬೆಂಚರ್ಸ್ ಅಟ್ ₹96 ಇನ್ ಲೀವ್ ಆಫ್ ಡಿಬೆಂಚರ್ ಇನ್ CGK ಲಿಮಿಟೆಡ್ ವಿಚ್ ಆರ್ ಟು ಬಿ ರಿಡೀಮ್ಡ್ ಅಟ್ ಎ ಪ್ರೀಮಿಯಮ್ ಆಫ್ 20%. ನೋಡಿ ಆ ಡಿಬೆಂಚರ್ಸ್ ಬಗ್ಗೆ ಅವ್ರು ಏನಾದರೂ ಹೇಳಿರಲಿ, ಅದು 96ಗಾದರೂ ಕೊಟ್ಟಿರಲಿ ಅಥವಾ ಪ್ರೀಮಿಯಮ್ಗಾದರೂ ಕೊಟ್ಟಿರಲಿ, ಏನೇ ಕೊಟ್ಟಿರಲಿ, ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳಿದೆ. ಸೊ ಹಾಗಾಗಿ ನಾನು ಇದನ್ನು ಇಲ್ಲಿ ತೊಗೊತಾ ಇಲ್ಲ, ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ತೊಗೊತಾ ಇಲ್ಲ. ದೆನ್ ಥರ್ಡ್ ಏನು ಹೇಳಿದ್ದಾರೆ ನೋಡೋಣ, ಟು ಪೇ ₹25 per equity share in cash and to issue 5 equity share of ₹100 each at a market value of ₹120 each in exchange for every 4 equity share held in CGK Limited ಅಂತ ಹೇಳಿದ್ದಾರೆ.
ಅಂದರೆ ಇಲ್ಲಿ ನೋಡಿ ಫಸ್ಟ್ ಏನು ಕೊಡ್ತಾ ಇದ್ದಾರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅಂತ ಹೇಳಿ ಅಂದರೆ ಏನು ಕೊಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ನೆಕ್ಸ್ಟ್ ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್, ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನು ಕೊಡ್ತಾ ಇದ್ದಾರೆ ಫಸ್ಟು ಕ್ಯಾಶಲ್ಲಿ ತೊಗೊತೀವಿ ನೋಡಿ. ಇಲ್ಲೇನು ಹೇಳ್ತಾರೆ ಟು ಪೇ 25 ಪರ್ ಈಕ್ವಿಟಿ ಶೇರ್ ಅಂತ ಹೇಳ್ತಾರೆ. ಒಂದು ಈಕ್ವಿಟಿ ಶೇರ್ಗೆ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು 25 ಪರ್ ಈಕ್ವಿಟಿ ಶೇರ್ ಇನ್ ಕ್ಯಾಶ್. ನೋಡಿ ಅವರು 25 ರೂಪೀಸ್ ಒಂದು ಈಕ್ವಿಟಿ ಶೇರ್ಗೆ ಏನು ಕೊಡ್ತಾ ಇದ್ದಾರೆ, ಅದನ್ನು ಹೇಗೆ ಕೊಡ್ತಾ ಇದ್ದಾರೆ ಅಂದರೆ ಕ್ಯಾಶಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಪರ್ ಈಕ್ವಿಟಿ ಶೇರ್ ಅಂದರೆ ಅಲ್ಲಿಗೆ ನಂಬರ್ ಆಫ್ ಈಕ್ವಿಟಿ ಶೇರ್ ಎಷ್ಟಿದೆ ಅನ್ನೋದನ್ನು ನೋಡಬೇಕಾಗುತ್ತೆ ನಾವು. ನಾನು ಅದನ್ನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಇನ್ ಕ್ಯಾಶ್. ಸೊ ಕ್ಯಾಶಲ್ಲಿ ಏನು ಕೊಡ್ತಾ ಇದ್ದಾರೆ 25 ರೂಪೀಸ್ ಪರ್ ಈಕ್ವಿಟಿ ಶೇರ್ ಕೊಡ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ನಂಬರ್ ಆಫ್ ಈಕ್ವಿಟಿ ಶೇರ್ ಎಷ್ಟಿದೆ ನೋಡೋಣ. ನೋಡಿ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ, ಕನ್ಸಿಸ್ಟ್ ಆಫ್ 2000 ಈಕ್ವಿಟಿ ಶೇರ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಹಾಗಾಗಿ ನಾನಿಲ್ಲಿ ಇನ್ ಕ್ಯಾಶಲ್ಲಿ 2000 ಈಕ್ವಿಟಿ ಶೇರ್ ತೊಗೊಂಡಿದ್ದೀನಿ. ಸೊ ಒಂದು ಈಕ್ವಿಟಿ ಶೇರ್ ಎಷ್ಟು ಕೊಡ್ತಾ ಇದ್ದಾರೆ 25 ಪರ್ ಈಕ್ವಿಟಿ ಶೇರ್ ಅಂತ ಹೇಳಿದ್ದಾರೆ. ಸೊ 2000 ಈಕ್ವಿಟಿ ಶೇರ್ ಇಂಟು ₹25. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಅಲ್ಲಿಗೆ 50,000 ರೂಪೀಸ್ ಬರುತ್ತೆ. ದೆನ್ ಅದ್ರ ಜೊತೆಗೆ ನೋಡಿ ಅದು ಅಷ್ಟೇ ಇಲ್ಲ, ಅದು ಮುಂದೆ ಕಂಟಿನ್ಯೂ ಮಾಡಿದ್ರೆ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ, ಟು issue 5 equity share of 100 each at the market value of ₹120 each in exchange for every 4 equity share held in CGK Limited ಅಂತ ಹೇಳ್ತಿದ್ದಾರೆ. ಸೊ ಅಗೇನ್ ಇದನ್ನು ಅಷ್ಟೇ ಎಕ್ಸ್ಚೇಂಜ್ ರೇಷಿಯೋ. ಸೊ CGK ಲಿಮಿಟೆಡ್ ಅಲ್ಲಿ ಅಗೇನ್ ಇನ್ ಈಕ್ವಿಟಿ ಶೇರ್ ಅಲ್ಲಿ ಸೊ ಈಕ್ವಿಟಿ ಶೇರ್ ಎಷ್ಟಿದೆ ಅಂತೇಳಿ ನೋಡ್ಕೋಬೇಕಾಗುತ್ತೆ ನಾವು. ಸೊ CGK ಲಿಮಿಟೆಡ್ ಅಲ್ಲಿ ಇರೋದು 2000 ಈಕ್ವಿಟಿ ಶೇರ್, ಯಾಕಂದ್ರೆ ಅವ್ರೇನು ನೋಡಿ ಇಲ್ಲೇ ಪ್ರಾಬ್ಲಮ್ ಅಲ್ಲಿ ಇದೆ ನೋಡಿ, ಕನ್ಸಿಸ್ಟ್ ಆಫ್ 2000 ಈಕ್ವಿಟಿ ಶೇರ್ ಅಂತ ಕೊಟ್ಟಿರೋದ್ರಿಂದ ಸೊ ನಾನು ಇಲ್ಲಿ 2000 ಈಕ್ವಿಟಿ ಶೇರ್ ತಗೊಂಡೆ ಇಂಟು ಅಗೇನ್ ಇಲ್ಲಿ ಎಕ್ಸ್ಚೇಂಜ್ ರೇಷಿಯೋ ತಗೋಬೇಕಾಗುತ್ತೆ. ನೋಡಿ ಏನನ್ನ ಕೊಡ್ತಾ ಇದ್ದಾರೆ ಅವರು, ಟು ಇಶ್ಯೂ 5 ಈಕ್ವಿಟಿ ಶೇರ್. ನೋಡಿ 5 ಈಕ್ವಿಟಿ ಶೇರ್ ಅನ್ನ ಕೊಡ್ತಾ ಇದಾರಂತೆ. ಸೊ 5 ಈಕ್ವಿಟಿ ಶೇರ್ ಆಫ್ 100 ಈಚ್ ಇದೆ, ಆದ್ರೆ ನಾವಿಲ್ಲಿ ತಗೋಬೇಕಾದ್ರೆ ಮಾರ್ಕೆಟ್ ವ್ಯಾಲ್ಯೂ ತಗೋಬೇಕಾಗುತ್ತೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಆಫ್ ₹120 ಹೇಳಿದ್ದಾರೆ. ಸೊ ಎಕ್ಸ್ಚೇಂಜ್ ರೇಷಿಯೋ ಏನು ಹೇಳ್ತಾರೆ, ಎಕ್ಸ್ಚೇಂಜ್ ಫಾರ್ ಎವರಿ 4 ಈಕ್ವಿಟಿ ಶೇರ್ ಹೆಲ್ಡ್ ಇನ್ CGK ಲಿಮಿಟೆಡ್ ಅಂತಿದೆ. ಅಂದ್ರೆ ಅಲ್ಲಿಗೆ 5/4 ಅಲ್ಲಿ ಎಕ್ಸ್ಚೇಂಜ್ ರೇಷಿಯೋ ಇದು. ಸೊ ಎಕ್ಸ್ಚೇಂಜ್ ರೇಷಿಯೋ ಏನು ಬರುತ್ತೆ ಅಂದರೆ ಅಲ್ಲಿಗೆ 2000 ಈಕ್ವಿಟಿ ಶೇರ್ ದೆನ್ 5/4. ನೋಡಿ ಇದು ಎಕ್ಸ್ಚೇಂಜ್ ರೇಷಿಯೋ ತಗೊಂಡೆ ನಾನು 5/4. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಅಲ್ಲಿಗೆ 2000 ಈಕ್ವಿಟಿ ಶೇರ್ ಇಂಟು 5/4 ಮಾಡಿದ್ರೆ 2500 ಶೇರ್ ಬರುತ್ತೆ, ಈಕ್ವಿಟಿ ಶೇರ್ ಬರುತ್ತೆ. ಅಗೇನ್ ಇದನ್ನು ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ಮಾರ್ಕೆಟ್ ವ್ಯಾಲ್ಯೂ. ಸೊ 120 ರೂಪೀಸ್. ನೋಡಿ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಹೇಳ್ತಾ ಇದ್ದಾರೆ 120 ಹೇಳಿದ್ದಾರೆ ನೋಡಿ, ಮಾರ್ಕೆಟ್ ವ್ಯಾಲ್ಯೂ ಆಫ್ ₹120 ಈಚ್ ಅಂತೇಳಿ. ಸೊ ಹಾಗಾಗಿ ನಾನಿಲ್ಲಿ 2500 ಶೇರ್ ಇಂಟು 120 ರೂಪೀಸ್ ಮಾಡಿಕೊಂಡೆ. ಅಲ್ಲಿಗೆ ಎಷ್ಟಾಗುತ್ತೆ ಟೋಟಲ್ಲು 3 lakh ರೂಪೀಸ್ ಆಗುತ್ತೆ. ಅಂದರೆ ಓವರ್ ಆಲ್ ಟೋಟಲ್ ನಮಗೀಗ ಪರ್ಚೇಸ್ ಕನ್ಸಿಡರೇಷನ್ ಬೇಕು. ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ, ಅಗೇನ್ ಇದನ್ನ ಎಕ್ಸ್ಚೇಂಜ್ ರೇಷಿಯೋ ನೋಡಿ 6/8 1000 ಪ್ರಿಫರೆನ್ಸ್ ಶೇರ್ ಇಂಟು 6/8 ದಟ್ ಇಸ್ 750 ಶೇರ್, ಇಟ್ ಇಸ್ ಮಲ್ಟಿಪ್ಲೈಡ್ ಬೈ 100 75,000 ಆಯಿತು. ಜೊತೆಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಕ್ಯಾಶ್ ಮತ್ತು ಈಕ್ವಿಟಿ ಶೇರ್ ಎರಡೂ ಕೊಟ್ಟಿದ್ದಾರೆ. ಸೊ ಕ್ಯಾಶಲ್ಲಿ 2000 ಈಕ್ವಿಟಿ ಶೇರ್ ಒಂದು ಶೇರ್ಗೆ 25 ರೂಪೀಸ್ ಕೊಟ್ಟಿದ್ದಾರೆ. ಹಾಗಾಗಿ 2000 ಈಕ್ವಿಟಿ ಶೇರ್ ಇಂಟು 25 ಮಾಡಿಕೊಂಡೆ 50,000 ಆಯಿತು. ದೆನ್ ಶೇರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಕ್ಸ್ಚೇಂಜ್ ರೇಷಿಯೋ. ಸೊ 5 ಈಕ್ವಿಟಿ ಶೇರ್ ಫಾರ್ ಎವರಿ 4, ದಟ್ ಈಸ್ ನಾನು ಎಕ್ಸ್ಚೇಂಜ್ ರೇಷಿಯೋ ಮಾಡಿಕೊಂಡೆ 2000 ಈಕ್ವಿಟಿ ಶೇರ್ ಇಂಟು 5/4. ಅದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ 2500 ಶೇರ್ ಇಂಟು ಮಾರ್ಕೆಟ್ ವ್ಯಾಲ್ಯೂ 120. ಸೊ ಅಲ್ಲಿಗೆ 3 lakhs ಆಯಿತು. ನಮಗೆ ಪರ್ಚೇಸ್ ಕನ್ಸಿಡರೇಷನ್ ಬೇಕು. ಸೊ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಅಂದರೆ ಇದಿಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ 75,000 ಪ್ಲಸ್ 50,000 ಪ್ಲಸ್ 3 lakhs. ಇಷ್ಟನ್ನು ನೀವು ಟೋಟಲ್ ಮಾಡಿಕೊಂಡ್ರೆ 4,25,000. ಸೊ 4,25,000 ಈಸ್ ಪರ್ಚೇಸ್ ಕನ್ಸಿಡರೇಷನ್. ಓಕೆ, ನಿಮಗೆ ಅರ್ಥ ಆಯಿತು ಅಂತ ನಾನಾದರೂ ಭಾವಿಸಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ ಕೇಳಿ. ಸೊ ನೆಕ್ಸ್ಟ್ 2013 ಒಂದು ಪರ್ಚೇಸ್ ಕನ್ಸಿಡರೇಷನ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ ನಾನು. ಇದು ಆ್ಯಕ್ಚುಲಿ ರಿಲೇಟೆಡ್ ಟು ಅಮಾಲ್ಗಮೇಷನ್ ಆಫ್ ಕಂಪನೀಸ್ಗೆ ರಿಲೇಟೆಡ್ ಆಗುತ್ತಿದ್ದು. So A company limited and B company limited decided to amalgamate on January 1st 2010. On the date the position was
ನೋಡಿ ಏನು ಅವರ ಒಂದು ಪೊಸಿಷನ್ ಏನಿದೆ ಅಂತ ಕೊಟ್ಟಿದ್ದಾರೆ. ಅಸೆಟ್ಸ್ 38 ಎ ಕಂಪನಿ ಲಿಮಿಟೆಡ್ ಅಂಡ್ ಬಿ ಕಂಪನಿ ಲಿಮಿಟೆಡ್. ಅಸೆಟ್ಸ್ದು ಎ ಕಂಪನಿ ಲಿಮಿಟೆಡ್ದು 38,700 ಇದೆ, ಬಿ ಕಂಪನಿದು 28,440 ಇದೆ. ದೆನ್ ಲಯಬಿಲಿಟೀಸ್ ಬಂದು 12,900 ಇದೆ, ದೆನ್ 7,440 ಇದೆ. ಸೊ ಅವ್ರೇನು ಕೇಳಿದ್ದಾರೆ ಅಂದರೆ ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಅಂಡ್ ಶೋ ದ ಡಿಸ್ಚಾರ್ಜ್ ಆಫ್ ಪಿ ಸಿ when 2000 equity share of 10 each is issued and balance is paid in cash ಅಂತ ಇದೆ. ಸೊ ನೋಡಿ ನಿಮ್ಗೆ ಪ್ರಾಬ್ಲಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ನೆಟ್ ಪೇಮೆಂಟ್ ಮೆಥಡ್ದ ಅಥವಾ ನೆಟ್ ಅಸೆಟ್ ಮೆಥಡ್ದ ಅಂತೇಳಿ. ನೆಟ್ ಪೇಮೆಂಟ್ ಮೆಥಡಲ್ಲಾದರೆ ನೋಡಿ ನಮ್ಮ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಅವ್ರು ಈಕ್ವಿಟಿ ಶೇರ್ ಎಷ್ಟು ಮತ್ತು ಪ್ರಿಫರೆನ್ಸ್ ಶೇರ್ ಎಷ್ಟು ಅಂತಕ್ಕಂಥ ರೀತಿಯಲ್ಲಿ ಕ್ಲಿಯರ್ ಆಗಿ ಡೈರೆಕ್ಟಾಗಿ ಕೊಟ್ಟಿದ್ರು. ಬಟ್ ಇಲ್ಲೇನು ಹೇಳ್ತಾರೆ ನೋಡಿ ಅಸೆಟ್ಸ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಬಟ್ ನೆಕ್ಸ್ಟ್ ಏನು ಹೇಳ್ತಾರೆ ಪಿ ಸಿ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ. ಸೊ ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಅಂಡ್ ಶೋ ದ ಡಿಸ್ಚಾರ್ಜ್ ಆಫ್ ಪಿ ಸಿ ವೆನ್ 2000 ಈಕ್ವಿಟಿ ಶೇರ್ ಆಫ್ 100 ಈಚ್ ಈಸ್ ಇಶ್ಯೂಡ್. ನೋಡಿ 2000 ಈಕ್ವಿಟಿ ಶೇರ್ ಮಾತ್ರ ಕೊಟ್ಟರು ಆ್ಯಂಡ್ ಬ್ಯಾಲೆನ್ಸ್ ಈಸ್ ಪೇಯ್ಡ್ ಇನ್ ಕ್ಯಾಶ್ ಅಂತ ಹೇಳ್ಬಿಟ್ರು. ಬ್ಯಾಲೆನ್ಸನ್ನು ಕ್ಯಾಶಲ್ಲಿ ಕೊಡಿ ಅಂತೇಳಿ. ಹಾಗಾಗಿ ನಾವು ಇಲ್ಲಿ ನೆಟ್ ಪೇಮೆಂಟ್ ಮೆಥಡನ್ನು ಫಾಲೋ ಮಾಡೋದಕ್ಕಾಗೋದಿಲ್ಲ ನಾವು ಇದರಲ್ಲಿ. ಸೊ ನೆಟ್ ಅಸೆಟ್ ಮೆಥಡನ್ನೇ ನಾವು ಇದರಲ್ಲಿ ಫಾಲೋ ಮಾಡಬೇಕಾಗತ್ತೆ. ಏಕೆಂದರೆ ಇಲ್ಲಿ ಕ್ಲಿಯರ್ ಆಗಿ ನೆಟ್ ಪೇಮೆಂಟನ್ನು ನೋಡಿ ಕ್ಯಾಶ್ ಎಷ್ಟು ಅಂತ ಹೇಳಿಲ್ಲ ನಾವು. ಯಾಕೆಂದರೆ ಟೋಟಲ್ ಪಿ ಸಿ ಏನಾದರೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವಿಲ್ಲಿ ನೆಟ್ ಅಸೆಟ್ ಮೆಥಡನ್ನೇ ಫಾಲೋ ಮಾಡಬೇಕಾಗುತ್ತೆ. ಯಾಕೆಂದರೆ ಪೇಮೆಂಟ್ ಮೆಥಡಲ್ಲಿ ಅವರು ಕ್ಲಿಯರ್ ಇನ್ಫಾರ್ಮೇಷನ್ ಹೇಳಿಲ್ಲ, ಬರೀ ಈಕ್ವಿಟಿ ಶೇರ್ ಅಂತ ಹೇಳಿದ್ರು. ಇನ್ನು ಮಿಕ್ಕಿದ್ದೇನು ಹೇಳ್ಬಿಟ್ರು ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಹೇಳ್ಬಿಟ್ರು. ಹಾಗಾಗಿ ನಾವಿಲ್ಲಿ ಈ ಒಂದು ಪ್ರಾಬ್ಲಮಲ್ಲಿ ನಾವು ನೆಟ್ ಅಸೆಟ್ ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೆಟ್ ಅಸೆಟ್ ಮೆಥಡಲ್ಲಿ ನೋಡಿ ತುಂಬ ಈಸಿ ಇದೆ ಈ ಪ್ರಾಬ್ಲಮ್ ಆ್ಯಕ್ಚುಲಾಗಿ. ಏಕೆಂದರೆ ಜಸ್ಟ್ ಅವರು ಅಸೆಟ್ಸ್ ಕೊಟ್ಟಿದ್ದಾರೆ ಮತ್ತು ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಬೇರೆ ರೀತಿಯ ಇನ್ಯಾವುದೇ ರೀತಿಯ ಅಡಿಷನಲ್ ಆಗಿ ಬೇರೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಇನ್ಫಾರ್ಮೇಷನ್ಸ್ ಏನಿಲ್ಲ. ಸೊ ಡೈರೆಕ್ಟಾಗಿ ನಾವು ಏನಿದೆ ಅಂದರೆ ಟೋಟಲ್ ಅಸೆಟ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ನೋಡಿ ನಾನು ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಇಲ್ಲಿ ಪಿ ಸಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾನು ಏನೇನು ತೊಗೊತಾ ಇದ್ದೀನಿ ಅಂದರೆ ನೋಡಿ ಎ ಕಂಪನಿ ಲಿಮಿಟೆಡ್ ಆ್ಯಂಡ್ ಬಿ ಕಂಪನಿ ಲಿಮಿಟೆಡ್ ಎರಡು ತೊಗೊಂಡೆ ನಾನಿಲ್ಲಿ. ಸೊ ಅಸೆಟ್ಸ್ ಏನಿದೆ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ನೋಡಿ ಇವ್ರದ್ದು ಎಷ್ಟಿದೆ 38,700. ಸೊ ನಾನು ಅಲ್ಲಿ ಅದನ್ನ ಇಲ್ಲಿ ತೊಗೊಂಡಿದ್ದೀನಿ ನೋಡಿ 38,700. ದೆನ್ ಬಿದು ಬಂದು 28,440. ಸೊ ನಾನು ಅದನ್ನೇ ಇಲ್ಲಿ ಬಿದು 28,440 ತೊಗೊಂಡಿದ್ದೀನಿ. ಸೊ ನೆಟ್ ಅಸೆಟ್ ಮೆಥಡಲ್ಲಿ ನಾವೇನು ಮಾಡ್ತೀವಿ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಅಸೆಟ್ಸ್ ಏನಿರುತ್ತೆ ಅದರಲ್ಲಿ ನಾವು ಲಯಬಿಲಿಟೀಸನ್ನು ಲೆಸ್ ಮಾಡಿಕೊಂಡ್ರೆ ಡಿಫರೆನ್ಸ್ ಏನು ಬರುತ್ತೆ ಅದನ್ನೇ ನಾವು ನೆಟ್ ಅಸೆಟ್ ಅಂತ ಹೇಳ್ತೀವಿ. ಹಾಗಾಗಿ ನಾನು ಇಲ್ಲಿ ಅಸೆಟ್ಸ್ ತೊಗೊಂಡೆ. ದೆನ್ ಲೆಸ್ ಅಗ್ರೀಡ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್. ಸೊ ಲಯಬಿಲಿಟೀಸ್ ಏನಿದೆ ನೋಡಿ ಇದರಲ್ಲಿ ಎ ಕಂಪನಿದು 12,900 ಇದೆ, ಬಿ ಕಂಪನಿದು 7,440 ಇದೆ. ಸೊ ಅದನ್ನು ನಾನು ಇಲ್ಲಿ ಲೆಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಲೆಸ್ ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ನೆಟ್ ಅಸೆಟ್ ಬಂದು 38,700 12,900 ನಾನು ಲೆಸ್ ಮಾಡಿಕೊಂಡ್ರೆ ಅಲ್ಲಿಗೆ 25,800 ಇದು ನೆಟ್ ಅಸೆಟ್ ಯಾರ್ದದು ಎ ಕಂಪನಿ ಲಿಮಿಟೆಡ್. ದೆನ್ ಅದೇ ಥರ ಬಿ ಕಂಪನಿ ಲಿಮಿಟೆಡಲ್ಲಿ 28,440 7,440 ಅವ್ರದ್ದು ಲಯಬಿಲಿಟೀಸ್ ಅಗ್ರೀಡ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸನ್ನು ಲೆಸ್ ಮಾಡಿಕೊಂಡ್ರೆ ಅಲ್ಲಿಗೆ 21,000 ಬರುತ್ತೆ. ದಟ್ ಈಸ್ ನೆಟ್ ಅಸೆಟ್. ನೋಡಿ ಈ ಮೆಥಡಲ್ಲಿ ನೆಟ್ ಅಸೆಟ್ ಏನಿದೆ ನೆಟ್ ಅಸೆಟ್ಟನ್ನೇ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಅಲ್ಲಿಗೆ ಟೋಟಲ್ ಪಿ ಸಿ ಪರ್ಚೇಸ್ ಕನ್ಸಿಡರೇಷನ್ದು ಎ ಕಂಪನಿ ಲಿಮಿಟೆಡ್ದು 25,800. ದೆನ್ ಬಿ ಕಂಪನಿ ಲಿಮಿಟೆಡ್ದು 21,000 ಆಗುತ್ತೆ. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಅವರು ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್. ಸೊ ನಾವು ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಏನು ಹೇಳ್ತಾರೆ ಅಂಡ್ ಶೋ ದ ಡಿಸ್ಚಾರ್ಜ್ ಆಫ್ ಪಿ ಸಿ. ಸೊ ಪರ್ಚೇಸ್ ಕನ್ಸಿಡರೇಷನ್ನ ಯಾವ ರೀತಿ ಕೊಡ್ತಾ ಇದ್ದೀರಾ ಅಂತೇಳಿ. 2,000 ಈಕ್ವಿಟಿ ಶೇರ್ ಆಫ್ 10 ಈಚ್ ಈಸ್ ಇಶ್ಯೂಡ್ ಅಂಡ್ ಬ್ಯಾಲೆನ್ಸ್ ಈಸ್ ಪೇಯ್ಡ್ ಇನ್ ಕ್ಯಾಶ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೋಡಿ ಇಲ್ಲಿ ಪ್ರಾಬ್ಲಮಲ್ಲಿ ಅವ್ರೇನು ಹೇಳಿದ್ದಾರೆ ಅಂತಂದರೆ ಆ್ಯಕ್ಚುಲಾಗಿ ಟೋಟಲ್ ಪಿ ಸಿ ನೋಡಿ ನಾವಿಲ್ಲೇನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇದು ಟೋಟಲ್ ಪಿ ಸಿ. ಅದೇ ಅದನ್ನು ಯಾವ ರೀತಿ ಡಿಸ್ಚಾರ್ಜನ್ನು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕೇಳಿದ್ದಾರೆ ಅವರು. ಯಾವ ರೀತಿ ಡಿಸ್ಚಾರ್ಜ್ ಮಾಡಬೇಕು ಅಂದರೆ ಅವರು ಅದನ್ನು ಹೇಳಿದ್ದಾರೆ. ಯಾವ ರೀತಿ ಹೇಳಿದ್ದಾರೆ ಅಂದರೆ 2,000 ಈಕ್ವಿಟಿ ಶೇರಲ್ಲಿ ಕೊಡಿ ಅಂತೇಳಿ ಈಚ್ ದಟ್ ಈಸ್ 2,000 ಈಕ್ವಿಟಿ ಶೇರ್ ಆಫ್ ₹10 ಈಚ್ ಇಸ್ ಇಶ್ಯೂಡ್ ಅಂತ ಹೇಳ್ತಾರೆ. ಅದರಲ್ಲಿ ಅಂಡರ್ಸ್ಟುಡ್ ನೋಡಿ ಎ ಕಂಪನಿ ಮತ್ತು ಬಿ ಕಂಪನಿ ಸಪ್ರೇಟ್ ಅವರೇನು ಹೇಳಿಲ್ಲ. ಅಂದರೆ ಎ ಕಂಪ್ನಿಗೂ ಅಷ್ಟೇ 2,000 ಈಕ್ವಿಟಿ ಶೇರ್ ಆಫ್ 10 ಈಚಲ್ಲಿ ಕೊಡ್ತೀವಿ, ಬಿ ಕಂಪನಿಗೂ ಅಷ್ಟೇ 2,000 ಈಕ್ವಿಟಿ ಶೇರ್ ಆಫ್ 10 ಈಚಲ್ಲಿ ಕೊಡ್ತೀವಿ. ಸೊ ನೆಕ್ಸ್ಟ್ ಏನು ಹೇಳ್ತಾರೆ ಬ್ಯಾಲೆನ್ಸನ್ನು ಕ್ಯಾಶಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿಗೆ ಫಸ್ಟ್ ಏನು ಮಾಡಿ ನೋಡಿ ಟೋಟಲ್ ಪಿ ಸಿ ಆ್ಯಕ್ಚುಲಿ ನಾವು ಡಿಸ್ಚಾರ್ಜ್ ಆಫ್ ಪಿ ಸಿ ಮಾಡ್ಬೇಕಾದ್ರೆ ಏನು ಮಾಡ್ಕೋಬೇಕು ಅಂದರೆ ಫಸ್ಟು ಈ ಥರ ಹಾಕ್ಕೊಳ್ಳಿ ಏನೋ ಎ ಕಂಪನಿ ಪರ್ಟಿಕ್ಯುಲರ್ಸು ಎ ಕಂಪನಿ ಲಿಮಿಟೆಡ್ ದೆನ್ ಬಿ ಕಂಪನಿ ಲಿಮಿಟೆಡ್
ದೆನ್ ಅವರು ಇಲ್ಲಿ ನಮ್ಗೆ ಗೊತ್ತಾಗ್ತದೆ ಇಲ್ಲೇನೋ ಈಕ್ವಿಟಿ ಶೇರ್ ಇದೆ ಮತ್ತು ಕ್ಯಾಶ್ ಇದೆ. ಈಕ್ವಿಟಿ ಶೇರ್ ಬೇಕು ನೀವು ಗ್ಯಾಪ್ ಕೊಡಿ, ದೆನ್ ಕ್ಯಾಶ್ ತೊಗೊಳ್ಳಿ. ಟೋಟಲ್ ಫಸ್ಟ್ ತೊಗೊಂಬಿಡಿ. ಟೋಟಲ್ ಪಿ ಸಿ ಎಷ್ಟಿದೆ 25,800 ಇದೆ. ಸೊ ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ, ಎ ಕಂಪನಿ ಕೆಳಗಡೆ 25,800, ದೆನ್ ಬಿ ಕಂಪನಿ ಕೆಳಗಡೆ 21,000 ನಾನು ತೊಗೊಂಡಿದ್ದೀನಿ. ಸೊ ಕ್ಲಿಯರ್ ಆಗಿ ಹೇಳಿದ್ದಾರೆ ಶೇರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಎಷ್ಟು ಹೇಳ್ತಾರೆ, 2,000 ಈಕ್ವಿಟಿ ಶೇರ್ ಆಫ್ 10 ಈಚ್. ಹಾಗಾಗಿ ಇನ್ ಶೇರ್ 2,000 ಈಕ್ವಿಟಿ ಶೇರ್ ಇಂಟು 10 ಮಲ್ಟಿಪ್ಲೈ ಮಾಡಿಕೊಂಡೆ, ಅಲ್ಲಿ ಎಷ್ಟಾಗುತ್ತೆ 20,000. ದೆನ್ ಬಿದು ಬಂದು 20,000 ಇದೆ. ಸೊ ನೆಕ್ಸ್ಟು ಅಲ್ಲಿಗೆ ಬ್ಯಾಲೆನ್ಸ್ ಅನ್ನು ಕ್ಯಾಶಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿಗೆ ಟೋಟಲ್ ಎಷ್ಟಿದೆ ಪಿ ಸಿ ಬಂದು 25,800 ಇದೆ ಎ ಕಂಪನಿ ಲಿಮಿಟೆಡ್ದು. ಸೊ ಔಟ್ ಆಫ್ 25,800 ಅಲ್ಲಿ ನಾನು ಶೇರಲ್ಲಿ ಕೊಟ್ಟಿದ್ದಾರಲ್ಲ, ಆ ಶೇರ್ ಫಾರ್ಮಲ್ಲಿ ಕೊಟ್ಟಿರೋದು 20,000 ನಾನು ಲೆಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಲೆಸ್ ಮಾಡಿದ್ರೆ ಅಲ್ಲಿಗೆ ಬ್ಯಾಲೆನ್ಸ್ 5,800 ಇದೆ. ಸೊ ಈ 5,800 ಏನಾಗುತ್ತೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಆಗುತ್ತೆ. ಯಾವುದು, ಎ ಕಂಪನಿ ಲಿಮಿಟೆಡ್. ಅದೇ ಥರ ಬಿ ಕಂಪನಿ ಲಿಮಿಟೆಡ್ ತೊಗೊಳ್ಳೋದಾದರೆ ಟೋಟಲ್ 21,000 ಇದೆ ಪಿ ಸಿ. ಅದರಲ್ಲಿ ಶೇರಲ್ಲಿ ಆಲ್ರೆಡಿ ಅಗೇನ್ 2,000 ಈಕ್ವಿಟಿ ಶೇರ್ ಆಫ್ 10 ಈಚ್ ಅಂತ ತೊಗೊಂಡ್ರೆ 20,000 ಆಯಿತು. ಸೊ ಅದನ್ನು ಲೆಸ್ ಮಾಡ್ಕೊಳ್ಳಿ. ಲೆಸ್ ಮಾಡಿಕೊಂಡ್ರೆ ಅಲ್ಲಿಗೆ ಬ್ಯಾಲೆನ್ಸಿಂಗ್ ಫಿಗರ್ ಸೊ 1,000 ಬರುತ್ತೆ ನೋಡಿ ಇನ್ ಕ್ಯಾಶ್. ಅದನ್ನು ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂದು ಕ್ಯಾಶಲ್ಲಿ ಬಂದು ಎ ಕಂಪನಿ ಲಿಮಿಟೆಡಲ್ಲಿ 5,800 ಆಯಿತು. ಅಲ್ಲಿಗೆ ಬಿ ಕಂಪನಿ ಲಿಮಿಟೆಡ್ 1,000 ಆಯಿತು. ಸೊ ನೋಡಿ, ಇದು ಇಷ್ಟು ನಿಮ್ಮ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಮತ್ತು ಡಿಸ್ಚಾರ್ಜ್ ಆಫ್ ಪಿ ಸಿ. ನಾನು ಅದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ನಿಮಗೇನೋ ಎಗೈನ್ ಡೌಟ್ ಆದರೆ ನಿಮಗೆ ನನಗೆ ವಾಟ್ಸಪ್ಪಲ್ಲಾದರೂ ಕೇಳಿ ಅಥವಾ ಯೂಟ್ಯೂಬಲ್ಲಿ ಆದರೂ ನಮಗೆ ಕಾಮೆಂಟ್ ಮಾಡಿ ಕೇಳಿ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಈ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ಕು ಅಕೌಂಟಿಂಗ್ ಪ್ರೊಸೀಜರ್ ಫಾರ್ ಅಮಾಲ್ಗಮೇಷನ್ ಆಫ್ ಕಂಪನೀಸ್. ಸೊ ಇಲ್ಲಿ ಅಕೌಂಟಿಂಗ್ ಪ್ರೊಸೀಜರ್ ಬಂದು ಇದರಲ್ಲಿ ಕೆಲವು 4 ಸ್ಟೆಪ್ಪನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಈ ಅಕೌಂಟಿಂಗ್ ಪ್ರೊಸೀಜರ್ ಫಾರ್ ಅಮಾಲ್ಗಮೇಷನ್ ಆಫ್ ಕಂಪನೀಸ್ ನಿಮಗೆ 15 ಮಾರ್ಕ್ಸ್ ಕ್ವಶನ್ ಕೇಳಿದಾಗ ಇಷ್ಟು ಸ್ಟೆಪ್ಸನ್ನು ನಾವು ಫಾಲೋ ಮಾಡಿ 15 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡಬೇಕಾಗಿ ಬರುತ್ತೆ. ಸೊ ಏನೇನು ಸ್ಟೆಪ್ ಇದೆ ಅಂದರೆ ನೋಡಿ, ದ ಫಾಲೋಯಿಂಗ್ ಆರ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್. ಫಸ್ಟ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸ್ಟೆಪ್ 2 ಬಂದು ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ದೆನ್ ಸ್ಟೆಪ್ 3 ಬಂದು ಕ್ಲೋಸಿಂಗ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್, ದಟ್ ಈಸ್ ವೆಂಡಾರ್ ಕಂಪನಿ ಅಂತ ನಾವೇನು ಹೇಳ್ತೀವಿ, ಅಥವಾ ಕಂಪನೀಸ್ ಅಂತ ಹೇಳಿದ್ದೀನಿ. ಇಲ್ಲಿ ಮೋರ್ ದ್ಯಾನ್ 1 ಆದರೆ 2 ಕಂಪನೀಸ್ ಇತ್ತು ಅಂದರೆ ಕಂಪನೀಸ್ ಅಂತ ಆದರೂ ನಾವು ಇಲ್ಲಿ ತಗೋಬೋದು. ಅಲ್ಲಿ ಏನೇನು ಜನರಲ್ ಎಂಟ್ರೀಸ್ ಬರುತ್ತೆ ಅಂತ ಹೇಳಿ ಇಲ್ಲಿ ಇಲ್ಲಿ ನಾವು ಟ್ರಾನ್ಸ್ಫರರ್ ಕಂಪನಿಯನ್ನು ಕ್ಲೋಸ್ ಮಾಡಬೇಕಾದ್ರೆ ಜನರಲ್ ಎಂಟ್ರಿ ಮತ್ತು ಲೆಡ್ಜರ್ ಅಕೌಂಟ್ಸ್ ಬರುತ್ತೆ. ಫಸ್ಟ್ ನಾನು ವಿಡಿಯೋದಲ್ಲಿ ಜನರಲ್ ಎಂಟ್ರೀಸ್ ಏನು ಬರುತ್ತೆ ಅನ್ನೋದನ್ನು ಕವರ್ ಮಾಡಿದ್ದೀನಿ. ದೆನ್ 4th ಸ್ಟೆಪ್ ಬಂದು ಪಾಸಿಂಗ್ ಓಪನಿಂಗ್ ಎಂಟ್ರೀಸ್ ಆ್ಯಂಡ್ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ಸೊ ಓಪನಿಂಗ್ ಎಂಟ್ರೀಸ್ ಏನು ಬರುತ್ತೆ ಮತ್ತು ಅದು ನಿಮ್ಮ ಬ್ಯಾಲೆನ್ಸ್ ಶೀಟನ್ನು ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ ಅಂತ ಇದೆ. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ ಏನಿದೆ, ಸ್ಟೆಪ್ 1 ಬಂದು ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಇದನ್ನು ನಾನು ಆಲ್ರೆಡಿ ನಿಮ್ಮದು ಸೆಕೆಂಡ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ ಇದ್ದರೆ ಬೇಕಾದ್ರೆ ನಾನು ಸೆಕೆಂಡ್ ವಿಡಿಯೋನ ಒಂದ್ಸತಿ ನೋಡಿ ನಮಗೆ ಈ ಥರ್ಡ್ ವಿಡಿಯೋದಲ್ಲಿ ಬನ್ನಿ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ಎಲ್ಲ ಇದರಲ್ಲೂ 15 ಮಾರ್ಕ್ಸ್ ಪ್ರಾಬ್ಲಮಲ್ಲೂ ಸಹ ನಾವು ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಹಾಗಾಗಿ ನಾನು ಫಸ್ಟು 5 ಮಾರ್ಕ್ಸಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅಂದ್ರೆ ಏನು ಅದನ್ನು ಡೀಟೇಲ್ ಆಗಿ ಅದು ಏನೇನು ಮೆಥಡ್ಸ್ ಇದೆ ಅದೆಲ್ಲವನ್ನು ಡೀಟೇಲಾಗಿ ಕವರ್ ಮಾಡಿದ್ದೀನಿ. ಇನ್ನು ಬ್ರೀಫಾಗಿ ಹೇಳಬೇಕು ಅಂದರೆ ಇಲ್ಲಿ ಮೆಥಡ್ಸ್ ಬಂದು ನೆಟ್ ಅಸೆಟ್ ಮೆಥಡ್, ನೆಟ್ ಪೇಮೆಂಟ್ ಮೆಥಡ್ ಅಂಡ್ ಲಂಸಮ್ ಮೆಥಡ್ ಇದೆ ಪರ್ಚೇಸ್ ಕನ್ಸಿಡರೇಷನಲ್ಲಿ. ಈ ನೆಟ್ ಅಸೆಟ್ ಅಥವಾ ನೆಟ್ ಪೇಮೆಂಟ್ ಮೆಥಡ್ ಅನ್ನೋದು ನಿಮ್ಮ ಪ್ರಾಬ್ಲಮಲ್ಲಿ ನೋಡಿಕೊಂಡು ಯಾವ ಮೆಥಡ್ ಸೂಟ್ ಆಗುತ್ತೋ ಆ ಮೆಥಡನ್ನು ನಾವು ಫಾಲೋ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿಕೊಂಡು ಈ ವಿಡಿಯೋ ರೆಫರ್ ಮಾಡಿ, ನಮ್ಗೆ ಅವಾಗ ಈಸಿಯಾಗಿ ಪರ್ಚೇಸ್ ಕನ್ಸಿಡರೇಷನ್ ಬಗ್ಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ಇದ್ರ ಪ್ರಕಾರ ನಾನು ಸೆಕೆಂಡ್ ಸ್ಟೆಪ್ ಬಂದು ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಇದನ್ನು ಅಷ್ಟೇ ಇದ್ರ ಬಗ್ಗೆನೂ ಹೇಳಿದೆ. ಇಲ್ಲಿ ನಾವು ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಅಂತ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಫಸ್ಟ್ ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಅದನ್ನು ಯಾವ ರೀತಿ ಕೊಡ್ತಾ ಇದ್ದೀವಿ, ನಾವು ಕ್ಯಾಲ್ಕುಲೇಟ್ ಮಾಡಿರೋ ಪರ್ಚೇಸ್ ಕನ್ಸಿಡರೇಷನ್ ಯಾವ ಥರ ಕೊಡ್ತಾ ಇದ್ದೀವಿ, ಅದನ್ನು ಇಕ್ವಿಟಿ ಶೇರಲ್ಲಾದರೂ ಕೊಡ್ಬೋದು, ಪ್ರಿಫರೆನ್ಸ್ ಶೇರಲ್ಲಾದರೂ ಕೊಡ್ಬೋದು, ಅಥವಾ ಕ್ಯಾಶಲ್ಲಾದರೂ ಕೊಡ್ಬೋದು. ಹಾಗಾಗಿ ಈ ಎರಡು ದೇವೋ ಫಸ್ಟ್ ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2 ರೆಫರ್ ನಮ್ಮ ಪ್ರೀವಿಯಸ್ ವಿಡಿಯೋನ ರೆಫರ್ ಮಾಡಿ. ದ ನೆಕ್ಸ್ಟ್ ಸ್ಟೆಪ್ ಬಂದು ಇಲ್ಲಿ ಕ್ಲೋಸಿಂಗ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ನೋಡಿ ಇಲ್ಲೇನಪ್ಪ ಅಂದರೆ ನೋಡಿ ವೆಂಡಾರ್ ಕಂಪನಿ ಅಥವಾ ಟ್ರಾನ್ಸ್ಫರರ್ ಕಂಪನಿ ಇಲ್ಲಿ ಅಮಾಲ್ಗಮೇಟ್ ಆಗುತ್ತೆ. 2 ಕಂಪನಿ ಅಮಾಲ್ಗಮೇಟ್ ಆಗಿ ಒಂದು ಹೊಸ ಕಂಪನಿ ನ್ಯೂ ಕಂಪನಿ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ನ್ಯೂ ಕಂಪನಿ ಎಸ್ಟಾಬ್ಲಿಷ್ ಆದಾಗ ಈ
ಏನು ಟ್ರಾನ್ಸ್ಫರಾರ್ ಕಂಪನಿ ಏನಿರುತ್ತೆ ಅದಕ್ಕೆ ನೋಡಿ ಇಲ್ಲಿ ಟ್ರಾನ್ಸ್ಫರಾರ್ ಕಂಪನಿ ಅಥವಾ ವೆಂಡಾರ್ ಕಂಪನಿ ಅಂತ ನಾವೇನು ಹೇಳ್ತೀವಿ. ವೆಂಡಾರ್ ಕಂಪನಿಯವರು ತಮ್ಮ ಅಕೌಂಟನ್ನು ಕ್ಲೋಸ್ ಮಾಡಬೇಕಾಗಿ ಬರುತ್ತೆ. ಅಂದರೆ ಈ ವೆಂಡಾರ್ ಕಂಪನಿ ಲಿಕ್ವಿಡೇಟ್ ಆಗುತ್ತೆ, ತನ್ನ ಎಕ್ಸಿಸ್ಟೆನ್ಸನ್ನು ಕಳ್ಕೊಳ್ಳುತ್ತೆ. ಸೊ ತನ್ನ ಎಕ್ಸಿಸ್ಟೆನ್ಸನ್ನು ಕಳ್ಕೊಳ್ಳುತ್ತೆ ಅಂದರೆ ಅದನ್ನು ನಾವು ಕ್ಲೋಸ್ ಮಾಡಬೇಕು ನೋಡಿ. ಅದಕ್ಕೆ ಇಲ್ಲಿ ಟ್ರಾನ್ಸ್ಫರಾರ್ ಕಂಪನಿಯಲ್ಲಿ ಕ್ಲೋಸಿಂಗ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಾರ್ ಕಂಪನಿ ಅಂತ ಬರುತ್ತೆ. ಇಲ್ಲಿ ಕ್ಲೋಸಿಂಗ್ ಎಂಟ್ರೀಸ್ ಬರುತ್ತೆ, ಜನರಲ್ ಎಂಟ್ರಿ ನಾವು ಪ್ರಿಪೇರ್ ಮಾಡೋದಾದರೆ ಇದರಲ್ಲಿ. ಆದರೆ ಅದೇ ಓಪನಿಂಗ್ ಎಂಟ್ರೀಸ್ ಯಾವ್ದ್ರಲ್ಲಿ ಬರುತ್ತೆ ನಿಮಗೆ ಅಂದರೆ ಯಾವ ಒಂದು ಕಂಪನಿ ಇದನ್ನು ಪರ್ಚೇಸ್ ಮಾಡಿದೆ, ಪರ್ಚೇಸಿಂಗ್ ಕಂಪನಿನಲ್ಲಿ ಓಪನಿಂಗ್ ಎಂಟ್ರೀಸ್ ಬರುತ್ತೆ. ಸೊ ಫೋರ್ತ್ ಸ್ಟೆಪ್ಪಲ್ಲಿ ನೋಡಿ, ಪಾಸಿಂಗ್ ಓಪನಿಂಗ್ ಎಂಟ್ರೀಸ್ ಆ್ಯಂಡ್ ಆಲ್ಸೋ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ ಅಂತ ಇದೆ. ಸೊ ಈ ಎಲ್ಲವನ್ನು ಅಂದರೆ ಇವರು ಸೇಲ್ ಮಾಡಿದ್ದಾರೆ, ವೆಂಡರ್ ಕಂಪನಿಯವರು ತಮ್ಮ ಒಂದು ಬಿಸ್ನೆಸ್ಸನ್ನು ಸೇಲ್ ಮಾಡಿದ್ದಾರೆ. ಈ ಪರ್ಚೇಸಿಂಗ್ ಕಂಪನಿನಲ್ಲಿ ಏನು ಬರುತ್ತೆ, ಸೊ ಇವ್ರು ಏನೆಲ್ಲ ಪರ್ಚೇಸ್ ಮಾಡಿದ್ದಾರೆ ಅದನ್ನು ಸೇರಿಸ್ಕೊಂಡು ನಾವು ಓಪನಿಂಗ್ ಎಂಟ್ರೀಸ್ ಅಂತ ಹೇಳಿ ಪರ್ಚೇಸಿಂಗ್ ಕಂಪನಿನಲ್ಲಿ ಜನರಲ್ ಎಂಟ್ರೀಸನ್ನು ಪ್ರಿಪೇರ್ ಮಾಡ್ತೀವಿ. ಬಟ್ ನಿಮ್ಮ ಎಕ್ಸಾಮಲ್ಲಿ ಅವರು ಸಾಮಾನ್ಯವಾಗಿ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಾರ್ ಕಂಪನಿ, ದೆನ್ ಬ್ಯಾಲೆನ್ಸ್ ಶೀಟ್ ಅಥವಾ ಕ್ಲೋಸಿಂಗ್ ದಿ ಬುಕ್ಸ್ ಆಫ್ ಅಕೌಂಟ್ಸ್, ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದಟ್ ಇಸ್ ಟ್ರಾನ್ಸ್ಫರಾರ್ ಕಂಪನಿ ಆ್ಯಂಡ್ ಪ್ರಿಪೇರ್ ದಿ ಓಪನಿಂಗ್ ಎಂಟ್ರೀಸ್ ಕೇಳ್ಬೋದು. ಕಾಮನ್ ಆಗಿ ಇವೆರಡು ಕೇಳ್ತಾರೆ. ಒಂದೊಂದು ಟೈಮ್ ಇನ್ಕ್ಲೂಡಿಂಗ್ ಬ್ಯಾಲೆನ್ಸ್ ಶೀಟು ಕೇಳ್ಬೋದು ನಿಮಗೆ. ಸೊ ನೆಕ್ಸ್ಟ್ ನಾವು ಇದರಲ್ಲಿ ನೋಡೋದಾದರೆ ನೋಡಿ, ಸ್ಟೆಪ್ 3ನಲ್ಲಿ ಸೊ ನಾವೀಗ ಆ ಒಂದು ವೆಂಡಾರ್ ಕಂಪನಿ ಏನಿದೆ, ಸೊ ವೆಂಡಾರ್ ಕಂಪ್ನಿಯ ಬುಕ್ಕನ್ನು ಕ್ಲೋಸ್ ಮಾಡಬೇಕು. ಹಾಗಾಗಿ ಸ್ಟೆಪ್ 3ನಲ್ಲಿ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಯು ಕ್ಯಾನ್ ಕ್ಲೋಸ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಾರ್ ಕಂಪನಿ, ದಟ್ ಇಸ್ ವೆಂಡಾರ್ ಕಂಪನಿ ಆರ್ ಸೆಲ್ಲಿಂಗ್ ಕಂಪನಿ. ಸೊ ಯಾವ್ಯಾವ ಜರ್ನಲ್ ಎಂಟ್ರೀಸನ್ನು ಬರುತ್ತೆ ಅಂತ ನೋಡೋಣ. ಯಾಕೆಂದರೆ ಎಕ್ಸಾಮಲ್ಲಿ ಮೇಯ್ನ್ ಆಗಿ ನಿಮಗೆ ಸೊ ಕ್ಲೋಸಿಂಗ್ ದ ಬುಕ್ಸ್ ಆಫ್ ಎಂಟ್ರೀಸ್ ಆದರೂ ಕೇಳ್ಬೋದು, ಅಥವಾ ಜನರಲ್ ಎಂಟ್ರೀಸ್ ಆದರೂ ಕೇಳ್ಬೋದು, ಅಥವಾ ಲೆಡ್ಜರ್ ಅಕೌಂಟ್ಸ್ ಆದರೂ ಕೇಳ್ಬೋದು, ಯಾವುದಾದ್ರೂ ಕೇಳ್ಬೋದು. ಮೇ ಬಿ ಕೆಲವು ಟೈಮ್ ಜನರಲ್ ಎಂಟ್ರೀಸ್ ಕೇಳ್ತಾರೆ, ಕೆಲವು ಸತಿ ನಿಮ್ಮ ಕ್ವಶನ್ ಪೇಪರಲ್ಲಿ ಲೆಡ್ಜರ್ಸ್ ಕೇಳ್ತಾರೆ. ಬಟ್ ನಾನು ಇದರಲ್ಲಿ ಜನರಲ್ ಎಂಟ್ರೀಸನ್ನು ಕವರ್ ಮಾಡ್ತಾ ಇದ್ದೀನಿ. ಸೊ ಯಾವ್ಯಾವ ಜನರಲ್ ಎಂಟ್ರೀಸ್ ಇನ್ವಾಲ್ವ್ ಆಗುತ್ತೆ ಅಂತ ಹೇಳಿ ನೋಡೋಣ ಇದರಲ್ಲಿ. ಸೊ ಫಸ್ಟ್ ಜನರಲ್ ಎಂಟ್ರಿ ಬಂದು ಫಾರ್ ಟ್ರಾನ್ಸ್ಫರ್ ಆಫ್ ಆಲ್ ಅಸೆಟ್ಸ್ ನೋಡಿ, ಕಾಮನ್ ಆಗಿ ಫಾರ್ ಕ್ಲೋಸಿಂಗ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಾರ್ ಕಂಪನಿ, ದಟ್ ಈಸ್ ದ ವೆಂಡಾರ್ ಕಂಪನಿ ಆರ್ ಇಟ್ ಮೇ ಬಿ ದ ಸೆಲ್ಲಿಂಗ್ ಕಂಪನಿ. ಇಲ್ಲಿ ಫಸ್ಟ್ ಜನರಲ್ ಎಂಟ್ರಿ ಏನು ಬರುತ್ತೆ ಅಂದರೆ ನಾವು ಫಸ್ಟ್ ಜನರಲ್ ಎಂಟ್ರಿ ಯಾವ್ದು ಕೊಡಬೇಕು ಅಂದರೆ ಫಾರ್ ಟ್ರಾನ್ಸ್ಫರ್ ಆಫ್ ಆಲ್ ಅಸೆಟ್ಸ್ ನೋಡಿ, ನಮ್ಮ ಎಲ್ಲ ಅಸೆಟ್ಸನ್ನು ಫಸ್ಟು ನಾವು ಟ್ರಾನ್ಸ್ಫರ್ ಮಾಡಬೇಕು. ದಟ್ಟು ಇಲ್ಲಿ ಬುಕ್ ವ್ಯಾಲ್ಯೂಸನ್ನು ತೊಗೊತೀವಿ. ಯಾಕೆಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನೋಡಿ ಅಗ್ರೀಡ್ ವ್ಯಾಲ್ಯೂಸನ್ನು ಇಲ್ಲಿ ತೊಗೋಬೇಡಿ. ಯಾವುದು ವೆಂಡಾರ್ ಕಂಪನಿನಲ್ಲಿ, ಟ್ರಾನ್ಸ್ಫರಾರ್ ಕಂಪನಿನಲ್ಲಿ ನಾವೇನಿದ್ರು ಅಗ್ರೀಡ್ ವ್ಯಾಲ್ಯೂಸನ್ನು ತೊಗೊಳ್ಳೋದು ಪರ್ಚೇಸಿಂಗ್ ಕಂಪನಿನಲ್ಲಿ. ಬಟ್ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂತ ಹೇಳಿದ್ದೀನಿ. ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಆ್ಯಂಡ್ ಆಲ್ಸೋ ಫಿಕ್ಟಿಷಿಯಸ್ ಅಸೆಟ್ಸ್ ನೋಡಿ, ಇಲ್ಲಿ ಫಿಕ್ಟಿಷಿಯಸ್ ಅಸೆಟ್ಸನ್ನು ತೊಗೋಬಾರ್ದು. ಬಟ್ ಕ್ಯಾಶ್ ಅನ್ನೋದೇನಾಗಿದೆ ಅಂದರೆ ಇದು ಡಿಪೆಂಡ್ಸ್ ಆನ್ ದ ಪ್ರಾಬ್ಲಮಲ್ಲಿ ಡಿಪೆಂಡ್ ಆಗುತ್ತೆ. ಬಟ್ ನಾನು ಇಲ್ಲೇನು ಹೇಳಿದ್ದೀನಿ, ಎಕ್ಸ್ಕ್ಲೂಡ್ ಮಾಡಿ ಅಂತ ಹೇಳಿದ್ದೀನಿ. ಯೂಶುವಲ್ ಆಗಿ ಕ್ಯಾಶನ್ನು ನಾವಿಲ್ಲಿ ತೊಗೊಳ್ಳೋದಿಲ್ಲ. ಬಟ್ ಇದು ಫಾರ್ಮೇಟಲ್ಲಿ, ಹಾಗಾಗಿ ನಾನು ಇಲ್ಲಿ ಹೇಳಿದ್ದೀನಿ. ಬಟ್ ಕ್ಯಾಶ್ ಅನ್ನೋದೇನಾಗುತ್ತೆ ಅಂದರೆ ನಿಮ್ಮ ಪ್ರಾಬ್ಲಮನ್ನು ನೋಡಿಕೊಂಡು ನೀವು ಎಕ್ಸ್ಕ್ಲೂಡ್ ಮಾಡಬೇಕಾ ಅಥವಾ ಇನ್ಕ್ಲೂಡ್ ಮಾಡಬೇಕಾ ಅನ್ನೋದು ನಿಮ್ಮ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಇಲ್ಲಿ ಮ್ಯಾಕ್ಸಿಮಮ್ ನಾವು ಕ್ಯಾಶನ್ನು ತೊಗೊಳ್ಳೋದಿಲ್ಲ, ಹಾಗಾಗಿ ನಾನು ಇಲ್ಲಿ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂತ ಹೇಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ಮತ್ತು ಫಿಕ್ಟಿಷಿಯಸ್ ಅಸೆಟ್ಸನ್ನು ಸಹ ನಾವು ಇದರಲ್ಲಿ ತೊಗೋಬಾರ್ದು. ಹಾಗಾಗಿ ನೋಡಿ, ಎಲ್ಲ ಏನಿದೆ ಅಸೆಟ್ಸನ್ನು ಫಸ್ಟು ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಏನು ಜನರಲ್ ಎಂಟ್ರಿ ಬರುತ್ತೆ ಅಂದರೆ ರಿಯಲೈಸೇಷನ್ ಅಕೌಂಟ್ ಡೆಟ್ ಆರ್ ಟು ವೇರಿಯಸ್ ಅಸೆಟ್ಸ್ ಅಕೌಂಟ್ ನೋಡಿ. ಫಸ್ಟ್ ನಾವೇನು ಮಾಡ್ತೀವಿ, ರಿಯಲೈಸೇಷನ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ ಮತ್ತು ವೇರಿಯಸ್ ಅಸೆಟ್ಸ್ ಅಕೌಂಟನ್ನು ನಾವಿಲ್ಲಿ ಕ್ರೆಡಿಟ್ ಮಾಡ್ತೀವಿ. ಸೊ ಇಲ್ಲೇನಾಗುತ್ತೆ, ವೇರಿಯಸ್ ಅಸೆಟ್ಸ್ ಅಕೌಂಟ್ ಏನಿದೆ ಯೂಶುವಲ್ ಆಗಿ ಅಸೆಟ್ಸ್ ಅನ್ನೋದು ನಿಮಗೆ ಡೆಬಿಟ್ ಬ್ಯಾಲೆನ್ಸನ್ನು ತೋರಿಸುತ್ತೆ. ಆದರೆ ಇಲ್ಲಿ ನನ್ನ ಅಸೆಟ್ಸ್ ಯಾಕೆ ಕ್ರೆಡಿಟ್ ಬಂದಿದೆ ಅಂದರೆ ಇನ್ ಆರ್ಟ್ ಟು ಕ್ಲೋಸ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರಾರ್ ಕಂಪನಿ ನೋಡಿ. ನಾವಿಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ ಇವರ ಅಕೌಂಟನ್ನು, ಟ್ರಾನ್ಸ್ಫರಾರ್ ಕಂಪನಿಯ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಏನೆಲ್ಲ ಅಸೆಟ್ಸ್ ಇದೆ, ಆ್ಯಕ್ಚುಯಲ್ ಆಗಿ ಅಸೆಟ್ಸ್ ಡೆಬಿಟ್ ಬ್ಯಾಲೆನ್ಸನ್ನು ತೋರಿಸುತ್ತೆ. ನಾವು ಅದನ್ನು ಕ್ಲೋಸ್ ಮಾಡಬೇಕು ಅಂದರೆ ಅದು ನಾವಿಲ್ಲಿ ಜನರಲ್ ಎಂಟ್ರಿನಲ್ಲಿ ಕ್ರೆಡಿಟ್ ತೋರಿಸ್ಬೇಕಾಗುತ್ತೆ. ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ, ಏನೆಲ್ಲ ಅಸೆಟ್ಸ್ ಏನಿದೆ ಬುಕ್ ವ್ಯಾಲ್ಯೂನಲ್ಲಿ ತೊಗೊತೀವಿ. ಬಟ್ ಇದನ್ನು ಕ್ಲೋಸ್ ಮಾಡಬೇಕು ಅಂದರೆ ನಾವು ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ಲೆಡ್ಜರ್ ಅಕೌಂಟ್ಸಲ್ಲಿ ನಾವು ಫಸ್ಟ್
ಲೆಡ್ಜರ್ ಅಕೌಂಟ್ ಬಂದು ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ಪ್ರಿಪೇರ್ ಮಾಡ್ತೀವಿ. ಸೊ ನಿಮಗೆ ಗೊತ್ತಿದೆ ಅನ್ಕೊಂತೀನಿ ರಿಯಲೈಸೇಷನ್ ಅಕೌಂಟ್ ಅಂದ್ರೆ ಏನು ಅಂತೇಳಿ. ಸೊ ಇಟ್ ಈಸ್ ಅನ್ ಎ ನಾಮಿನಲ್ ಅಕೌಂಟ್. ನೋಡಿ, ರಿಯಲೈಸೇಷನ್ ಅಕೌಂಟ್ ಅನ್ನೋದು ಒಂದು ನಾಮಿನಲ್ ಅಕೌಂಟು. ಇದರಲ್ಲಿ ನಾಮಿನಲ್ ಅಕೌಂಟ್ ರೂಲ್ಸ್ ನಿಮಗೆ ಗೊತ್ತಿದೆ. ಸೊ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂಡ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಯಾಕೆ ರಿಯಲೈಸೇಷನ್ ಅಕೌಂಟನ್ನು ಅಗೇನ್ ಇಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ? ಸಾಮಾನ್ಯವಾಗಿ ನಾವು ಅಕೌಂಟನ್ನು ಯಾವುದೇ ಒಂದು ಕಂಪ್ನಿಯನ್ನು ಕ್ಲೋಸ್ ಮಾಡಬೇಕು ಅಂದರೆ ನಾವು ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಲೇಬೇಕು. ಅಲ್ಲಿ ಆ ರಿಯಲೈಸೇಷನ್ ಅಕೌಂಟಲ್ಲಿ ಅವ್ರು ಏನೆಲ್ಲ ಅಸೆಟ್ಸ್ ಇದೆ, ಲೈಬಿಲಿಟೀಸ್ ಏನಿದೆ, ಅದನ್ನೆಲ್ಲವನ್ನು ನಾವು ತಗೊಂಡು ಅವ್ರ ಬ್ಯಾಲೆನ್ಸನ್ನು ನಾವು ಟ್ಯಾಲಿ ಮಾಡಿದಾಗ ಪ್ರಾಫಿಟ್ ಆದರೂ ಬರ್ಬೋದು ಅಥವಾ ಲಾಸ್ ಆದರೂ ಬರ್ಬೋದು. ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಅಸೆಟ್ಸು ಮತ್ತು ಲೈಬಿಲಿಟೀಸನ್ನು ನಾವು ಇಲ್ಲಿ ಮತ್ತು ಇನ್ಕಮ್ಮು, ಎಕ್ಸ್ಪೆಂಡಿಚರ್ಸು ಏನೆಲ್ಲ ಇದೆ ಅದೆಲ್ಲ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ನಾವು ಇದರಲ್ಲಿ ಲೆಡ್ಜರ್ ಅಕೌಂಟ್ಸನ್ನು ನಾವು ಪ್ರಿಪೇರ್ ಮಾಡಿರ್ತೀವಿ. ಸೊ ನಾವು ಇಲ್ಲಿ ಜನರಲ್ ಎಂಟ್ರೀಸಲ್ಲಿ ಏನು ತೊಗೊತೀವಿ, ಆಲ್ಮೋಸ್ಟ್ ಎಲ್ಲವನ್ನು ನಾವು ರಿಯಲೈಸೇಷನ್ ಅಕೌಂಟಿಂದ ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಇಲ್ಲಿ ನಾವು ಇದೆಲ್ಲಿಂದ ಬಂದಿದೆ ಎಲ್ಲವನ್ನು ನಾವು ರಿಯಲೈಸೇಷನ್ ಅಕೌಂಟಿಂದ ತೊಗೊಂಡಿರ್ತೀವಿ. ಸೊ ಹಾಗಾಗಿ ರಿಯಲೈಸೇಷನ್ ಅಕೌಂಟನ್ನು ಡೆಬಿಟ್ ಮಾಡ್ತೀನಿ. ಡೆಬಿಟ್ ಮಾಡಿ ದೆನ್ ಎಲ್ಲ ಅಸೆಟ್ಸನ್ನು ನೋಡಿ, ಟು ವೇರಿಯಸ್ ಅಸೆಟ್ಸ್ ಅಕೌಂಟ್ ಅಂತ ಹೇಳಿದೆ ನಾನು. ಯಾಕೆಂದರೆ ಇಲ್ಲಿ ವೇರಿಯಸ್ ಅಸೆಟ್ಸ್ ಅಂತ ಇಲ್ಲಿ ತೊಗೊಂಡಾಗ ನೀವು ಇಲ್ಲಿ ಯಾವುದಾದ್ರೂ ಅಸೆಟ್ಸ್ ಇರ್ಬೋದು, ನಿಮ್ಮ ಡಿಪೆಂಡ್ಸ್ ಆನ್ ಪ್ರಾಬ್ಲಮ್. ನೀವು ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ, ಏನಿದೆಯೋ, ಬಿಲ್ಡಿಂಗ್ ಇದೆಯೋ ಅಥವಾ ಮೆಷಿನರೀಸ್ ಇದೆಯೋ, ಏನಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಎಲ್ಲ ಅಸೆಟ್ಸನ್ನು ನೀವು ಕ್ರೆಡಿಟ್ ಮಾಡಿ. ಇದು ಫಸ್ಟ್ ಜರ್ನಲ್ ಎಂಟ್ರಿ ಆಯಿತು. ಓಕೆ, ನೆಕ್ಸ್ಟು ಸೆಕೆಂಡ್ ಜರ್ನಲ್ ಎಂಟ್ರಿ ಏನು ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಸೆಕೆಂಡ್ ಬಂದು ಟ್ರಾನ್ಸ್ಫರ್ ಆಫ್ ಆಲ್ ಲೈಬಿಲಿಟೀಸ್. ಎಲ್ಲ ಲೈಬಿಲಿಟೀಸನ್ನು ನಾವು ನೆಕ್ಸ್ಟ್ ಜರ್ನಲ್ ಎಂಟ್ರಿಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಡಿಬೆಂಚರ್ಸ್ ಅಟ್ ದೇರ್ ಬುಕ್ ವ್ಯಾಲ್ಯೂ. ಸೊ ಏನೆಲ್ಲ ಲೈಬಿಲಿಟೀಸನ್ನು ಟ್ರಾನ್ಸ್ಫರ್ ಮಾಡ್ತೀವಲ್ಲ ಅದಕ್ಕೂ ಒಂದು ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಅಗೇನ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಡಿಬೆಂಚರ್ಸ್. ನೋಡಿ, ಡಿಬೆಂಚರ್ಸನ್ನು ಸಹ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಮತ್ತು ಅಗೇನ್ ನೋಡಿ, ಇಲ್ಲೇನಾಗುತ್ತೆ ಅಂದರೆ ಲೈಬಿಲಿಟೀಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ವಾ. ಲೈಬಿಲಿಟೀಸು ಸಾಮಾನ್ಯ ಎಲ್ಲವನ್ನು ಕ್ರೆಡಿಟ್ ಬ್ಯಾಲೆನ್ಸಲ್ಲಿ ನಾವು ತೊಗೊತೀವಿ. ಲೈಬಿಲಿಟೀಸ್ ಇಟ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್. ಬಟ್ ನಾವಿಲ್ಲಿ ಕಂಪನಿನ ಕ್ಲೋಸ್ ಮಾಡ್ತಾ ಇದ್ದೀವಲ್ವಾ, ಸೊ ಕ್ಲೋಸಿಂಗ್ ಎಂಟ್ರೀಸನ್ನು ಮಾಡ್ತಾ ಇದ್ದೀವಲ್ವಾ, ಹಾಗಾಗಿ ಕ್ರೆಡಿಟ್ ಇರೋದೆಲ್ಲ ಇಲ್ಲಿ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಹಾಗಾಗಿ ವೇರಿಯಸ್ ಲೈಬಿಲಿಟೀಸ್ ಅಕೌಂಟನ್ನು ನಾನು ಇಲ್ಲಿ ಡೆಬಿಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ, ಏನೆಲ್ಲ ಲೈಬಿಲಿಟೀಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ಎಲ್ಲ ಲೈಬಿಲಿಟೀಸನ್ನು ಇಲ್ಲಿ ಡೆಬಿಟ್ ಮಾಡಿ. ದೆನ್ ನೆಕ್ಸ್ಟ್ ಟು ರಿಯಲೈಸೇಷನ್ ಅಕೌಂಟ್. ಅಗೈನ್ ಇದನ್ನು ನಾವು ಇಲ್ಲಿ ರಿಯಲೈಸೇಷನ್ ಅಕೌಂಟಿಂದ ತೊಗೊಂಡಿರ್ತೀವಿ. ಹಾಗಾಗಿ ರಿಯಲೈಸೇಷನ್ ಅಕೌಂಟನ್ನು ನಾನು ಇಲ್ಲಿ ಕ್ರೆಡಿಟ್ ಮಾಡಿದ್ದೀನಿ. ಅಂದರೆ ಮೇಯ್ನಾಗಿ ನೋಡ್ಕೊಳ್ಳಿ, ರಿಯಲೈಸೇಷನ್ ಅಕೌಂಟ್ ಎಲ್ಲ ಕಡೆ ಮ್ಯಾಕ್ಸಿಮಮ್ ಬರುತ್ತೆ, ಎಕ್ಸೆಪ್ಟ್ ಈಕ್ವಿಟಿ. ನಾವೇನು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಥವಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ತೊಗೊತೀವಿ, ಅವಾಗ ಅದನ್ನು ನಾವು ತೊಗೊಳೋದಿಲ್ಲ. ಬಟ್ ರಿಯಲೈಸೇಷನ್ನಲ್ಲಿ ಒಂದು 5 ಮೇ ಬಿ ಡೆಬಿಟ್ ಆರ್ ಕ್ರೆಡಿಟ್ ಆಗೇ ಆಗುತ್ತೆ. ಬಟ್ ಇಲ್ಲಿ ಲೈಬಿಲಿಟೀಸ್ ಅನ್ನೋದು ನಿಮಗೆ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸಿದ್ರೆ, ಇಲ್ಲಿ ನಾನು ಇಲ್ಲಿ ಡೆಬಿಟ್ ಆಗಿ ತೊಗೊಂಡಿದ್ದೀನಿ, ಅಗೇನ್ ನಿಮ್ಮ ಅಕೌಂಟನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಲೈಬಿಲಿಟೀಸನ್ನು ಜರ್ನಲ್ ಎಂಟ್ರೀಸಲ್ಲಿ ಡೆಬಿಟ್ ಮಾಡಿ ದೆನ್ ಟು ರಿಯಲೈಸೇಷನ್ ಅಕೌಂಟ್. ಸೊ ನೆಕ್ಸ್ಟ್ ಬಂದು ಥರ್ಡ್ ಜರ್ನಲ್ ಎಂಟ್ರಿ ಏನು ಬರುತ್ತೆ ಅಂತ ನೋಡೋಣ. ಸೊ ಥರ್ಡ್ ಜರ್ನಲ್ ಎಂಟ್ರಿ ಬಂದು ಫಾರ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಸೊ ಥರ್ಡ್ ಜರ್ನಲ್ ಎಂಟ್ರಿ ಯಾವ್ದು ಪಾಸ್ ಮಾಡಬೇಕು ಅಂದರೆ, ಸೊ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂಗೆ ನೋಡಿ, ಇಲ್ಲೆಲ್ಲ ಅಸೆಟ್ಸ್ ಟ್ರಾನ್ಸ್ಫರ್ ಮಾಡಿದೆ, ಇಲ್ಲೆಲ್ಲ ಲೈಬಿಲಿಟೀಸು ಟ್ರಾನ್ಸ್ಫರ್ ಮಾಡಿದೆ. ನೆಕ್ಸ್ಟ್ ಈಗ ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಇದನ್ನು ಯಾರು ನಮ್ಮ ಪರ್ಚೇಸಿಂಗ್ ಕಂಪ್ನಿಯವರು ನಮಗೆ ಕೊಡಬೇಕಾಗುತ್ತೆ. ಇನ್ ಕೇಸ್ ದಟ್ ಈಸ್ ಟ್ರಾನ್ಸ್ಫರ್ ಕಂಪ್ನಿಗೆ, ವೆಂಡಾರ್ ಕಂಪ್ನಿಯವ್ರಿಗೆ ಕೊಡಬೇಕಾಗುತ್ತೆ. ಇವರು ಫಸ್ಟು ತಮ್ಮ ಬುಕ್ಕಲ್ಲಿ ಏನು ಮಾಡ್ತಾರೆ ಅಂದರೆ, ಫಸ್ಟು ಡ್ಯೂ ಇದೆ ಅಂತ ಹೇಳ್ತಾರೆ. ಸೊ ಡ್ಯೂ ಇದೆ ಅಂದರೆ ಇಲ್ಲಿ ಇವ್ರಿಗೆ ಅಸೆಟ್ ಆಗುತ್ತೆ. ನೋಡಿ, ಯಾರಿಗೆ, ಈ ಟ್ರಾನ್ಸ್ಫರ್ ಕಂಪನಿಗೆ ಇದು ಅವ್ರಿಗೆ ಪರ್ಚೇಸ್ ಕನ್ಸಿಡರೇಷನ್ ಅನ್ನೋದು ಅಸೆಟ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಟ್ರಾನ್ಸ್ಫರಿ ಕಂಪನಿ ಅಕೌಂಟನ್ನು ಡೆಬಿಟ್ ಮಾಡ್ತೀನಿ. ಯಾಕೆಂದರೆ ಇಟ್ ಈಸ್ ಅನ್ ಅಸೆಟ್. ಯಾರಿಗೆ, ಈ ಟ್ರಾನ್ಸ್ಫರ್ ಕಂಪನಿಗೆ ಪರ್ಚೇಸ್ ಕನ್ಸಿಡರೇಷನ್ ಅನ್ನೋದು ಅಸೆಟ್ ಆಗುತ್ತೆ. ಹಾಗಾಗಿ ಟ್ರಾನ್ಸ್ಫರಿ ಕಂಪನಿ ಅಕೌಂಟನ್ನು ನಾನು ಇಲ್ಲಿ ಡೆಬಿಟ್ ಮಾಡ್ತೀನಿ ಟು ಅಗೈನ್ ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟನ್ನು ನಾನು ಇಲ್ಲಿ ಕ್ರೆಡಿಟ್ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಫಸ್ಟು ರಿಗಾರ್ಡಿಂಗ್ ಥರ್ಡ್ ಜರ್ನಲ್ ಎಂಟ್ರಿ ಏನು ಬರುತ್ತೆ ಅಂದರೆ, ಟ್ರಾನ್ಸ್ಫರ್ ಕಂಪನಿಯಲ್ಲಿ ಅವರು ಫಸ್ಟ್ ಏನು ಮಾಡ್ತಾರೆ, ಎಷ್ಟು ಡ್ಯೂ ಇದೆ ಫಾರ್ ಪರ್ಚೇಸ್ ಕನ್ಸಿಡರೇಷನ್, ಎಷ್ಟು ಡ್ಯೂ ಇದೆ ಅಂತೇಳಿ ತಮ್ಮ ಬುಕ್ಸಲ್ಲಿ ತೋರಿಸ್ತಾರೆ. ಅವಾಗ ಏನು ಬರುತ್ತೆ, ಡ್ಯೂ ಇರೋದು ಫ್ರಮ್ ಟ್ರಾನ್ಸ್ಫರಿ ಕಂಪನಿಯವರು ನಮಗೆ ಕೊಡಬೇಕಾಗುತ್ತೆ. ಹಾಗಾಗಿ ಅದು ನಮ್ಗೆ ಅಸೆಟ್ ಆಗುತ್ತೆ. ಸೊ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಡೆಟ್ ಆರ್ ಟು ರಿಯಲೈಸೇಷನ್ ಅಕೌಂಟ್. ನಾನು ಜಸ್ಟ್ ನಿಮಗೆ ಡೆಬಿಟ್ ಆ್ಯಂಡ್ ಕ್ರೆಡಿಟಲ್ಲಿ ಇಮ್ಯಾಜಿನರಿನ ಇಲ್ಲಿ ಈ ಥರ ತೋರಿಸಿದ್ದೀನಿ ಅಷ್ಟೇ ನಿಮಗೆ ನಾನಿಲ್ಲಿ. ದೆನ್ ನೆಕ್ಸ್ಟು
ಫೋರ್ತ್ ಜನರಲ್ ಎಂಟ್ರಿ ಏನು ಬರುತ್ತೆ ಅಂದರೆ ಫಾರ್ ಪೇಮೆಂಟ್ ಆಫ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಸನ್ನು ಪೇಮೆಂಟ್ ಮಾಡೋದಕ್ಕೆ ನೋಡಿ, ಈ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನೋದೇನಿದೆ ಇದೇನಾದರೂ ಟ್ರಾನ್ಸ್ಫರರ್ ಕಂಪನಿಯವ್ರು ಕೊಟ್ಟರೆ ಮಾತ್ರ ಜನರಲ್ ಎಂಟ್ರಿ ಬರುತ್ತೆ. ಅದರ್ವೈಸ್ ಇವರ ಒಂದು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಜನರಲ್ ಎಂಟ್ರಿ ಬರೋದಿಲ್ಲ. ನೋಡಿ, ಅದಕ್ಕೆ ಏನು ಹೇಳಿದ್ದೀನಿ ಅಂದರೆ ಇಫ್ ಇಟ್ ಈಸ್ ಪೇಯ್ಡ್ ಬೈ ಟ್ರಾನ್ಸ್ಫರರ್ ಆರ್ ವೆಂಡರ್ ಕಂಪನಿ ಆರ್ ಸೆಲ್ಲಿಂಗ್ ಕಂಪನಿ. ನೋಡಿ, ಇಲ್ಲಿ ಈ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಸನ್ನು ಏನಾದರೂ ಟ್ರಾನ್ಸ್ಫರರ್ ಕಂಪನಿಯವರು ಕೊಟ್ಟಿದ್ರೆ ಮಾತ್ರ ಜನರಲ್ ಎಂಟ್ರಿನ ತೊಗೊತೀವಿ ನಾವು ಇಲ್ಲಿ. ಅದರ್ವೈಸ್ ಈ ಒಂದು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಯಾರು ಟ್ರಾನ್ಸ್ಫರರ್ ಕಂಪನಿನಲ್ಲಿ ಈ ಜನರಲ್ ಎಂಟ್ರಿ ಬರೋದಿಲ್ಲ. ಬಟ್ ಇಲ್ಲಿ ನಾವು ಫಾರ್ಮೇಟಲ್ಲಿ ಹೇಳ್ಬೇಕಾದ್ರೆ ಜನರಲ್ ಎಂಟ್ರೀಸ್ ಇಂತಿಂಥದ್ದು ಬರುತ್ತೆ ಅಂತ ಹೇಳ್ಬೇಕಾದ್ರೆ ಕಾಮನ್ ಆಗಿ ತೊಗೊಂಡಿರ್ತೀವಿ. ಹಾಗಾಗಿ ನೋಡಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನ ಟ್ರಾನ್ಸ್ಫರರ್ ಕಂಪನಿಯವರು ಕೊಟ್ಟಾಗ ಏನಾಗುತ್ತೆ, ಕ್ಯಾಶ್ ಈಸ್ ಗೋಸ್ ಔಟ್ ಫ್ರಮ್ ದೇರ್ ಬಿಸ್ನೆಸ್ ಅಲ್ವಾ. ಇವರು ಕ್ಯಾಶ್ ಇವರಿಂದ ಕ್ಯಾಶ್ ಕಡಿಮೆ ಆಗುತ್ತೆ. ನೋಡಿ, ಕ್ಯಾಶ್ ಅಕೌಂಟ್ ಅನ್ನೋದೇನಿದೆ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಅಂತೇಳಿ ತೊಗೊತೀವಿ. ಸೊ ಕ್ಯಾಶ್ ಅಕೌಂಟ್ ಅನ್ನೋದು ಇಟ್ ಈಸ್ ಎ ರಿಯಲ್ ಅಕೌಂಟ್ ನಿಮಗೆ ಗೊತ್ತಿದ್ದಂಗೆ. ಸೊ ದಟ್ ಈಸ್ ಇದರ ಒಂದು ರೂಲ್ ಏನು ಹೇಳುತ್ತೆ, ರಿಯಲ್ ಅಕೌಂಟು ಡೆಬಿಟ್ ವಾಟ್ ಕಮ್ಸ್ ಇನ್ ಅಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಲ್ವಾ. ಹಾಗಾಗಿ ಇಲ್ಲೇನಾಗುತ್ತೆ, ಎಕ್ಸ್ಪೆನ್ಸಸ್ ಅನ್ನ ಇವರು ಪೇ ಮಾಡ್ತಾರಲ್ವಾ. ಸೊ ಎಕ್ಸ್ಪೆನ್ಸಸ್ ಅನ್ನ ಪೇ ಮಾಡೋದ್ರಿಂದ ಕ್ಯಾಶ್ ಇವರು ಪೇ ಮಾಡ್ತಾರೆ. ಹಾಗಾಗಿ ಕ್ಯಾಶ್ ಅಕೌಂಟ್ ಅನ್ನೋದು ಕ್ರೆಡಿಟ್ ಮಾಡಿದ್ದೀನಿ ನಾನಿಲ್ಲಿ. ಸೊ ಅಗೇನ್ ಇದರ ಎಂಟ್ರಿ ಬಂದು ನೆಕ್ಸ್ಟ್ ಡೆಬಿಟ್ ಎಂಟ್ರಿ ಬಂದು ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಆಗುತ್ತೆ ದೆನ್ ಟು ಕ್ಯಾಶ್ ಅಕೌಂಟ್. ಆರ್ ನೋಡಿ, ಅದರ್ವೈಸ್ ಇಫ್ ದ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದ ಟ್ರಾನ್ಸ್ಫರಿ ಕಂಪನಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನ ಟ್ರಾನ್ಸ್ಫರಿ ಕಂಪನಿಯವ್ರು ಕೊಟ್ರೆ ಅಥವಾ ಪರ್ಚೇಸಿಂಗ್ ಕಂಪನಿಯವ್ರು ಕೊಟ್ರೆ ಸೊ ನೋ ಎಂಟ್ರಿ. ನೋಡಿ, ಇಲ್ಲಿ ನೀವು ಯಾವುದೇ ಎಂಟ್ರಿಯನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ, ಬರೋದಿಲ್ಲ ಇಲ್ಲಿ. ನೋಡಿ, ಇದೇನಿದೆ ಒನ್ ಬೈ ಒನ್ ಸಾಮಾನ್ಯವಾಗಿ ಇವೆರಡು ಎಂಟ್ರೀಸ್ ಅನ್ನ ಜನರಲ್ ಎಂಟ್ರೀಸ್ ಅನ್ನ ಕಾಮನ್ ಆಗಿ ತಗೊಂತೀವಿ. ಈ ನೆಕ್ಸ್ಟ್ ಜನರಲ್ ಎಂಟ್ರೀಸ್ ಇದೆಯಲ್ಲ, ಇದು ಮೇ ಬಿ ಏನೋ 6th ಇರೋದು 3rd ಅಲ್ಲಿ ತೊಗೋಬೋದು, ಅಥವಾ ಒಂದೊಂದು ಬುಕ್ಸಲ್ಲಿ ನೀವು ಬೇರೆ ಬೇರೆ ಬುಕ್ಸನ್ನು ರೆಫರ್ ಮಾಡಿದಾಗ ಮೇ ಬಿ ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು. ಅದು ಹೀಗೆ ಏನು ನಾನು ಇಲ್ಲೇನು ತೊಗೊಂಡಿದ್ದೀನಿ 2nd ಆದಮೇಲೆ 3rd 4 5 6 ಅಂತ ಇದೇ ಥರ ಇಲ್ಲ. ಕಾಮನ್ ಆಗಿ ಈ ರೀತಿಯಾಗಿ ತೊಗೊಂಡ್ರೆ ಒಂದು ನಾವು ಸ್ಟೆಪ್ ಬೈ ಸ್ಟೆಪ್ ಸರಿಯಾದ ರೀತಿಯಲ್ಲಿ ನಾವು ಫಾಲೋ ಮಾಡಿದಾಗ ಆಗುತ್ತೆ ಅಂತೇಳಿ ನಾನು ಈ ರೀತಿ ತೊಗೊಂಡಿದ್ದೀನಿ. ಮೇ ಬಿ ವೇರಿ ಆದ್ರೂ ಸಹ ಜನರಲ್ ಎಂಟ್ರೀಸ್ ಎಲ್ಲ ಕವರ್ ಆಗಬೇಕು. ಒಟ್ಟು ನಿಮ್ಮ ಪ್ರಾಬ್ಲಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಜನರಲ್ ಎಂಟ್ರೀಸು ಎಲ್ಲವನ್ನು ನೀವು ಕವರ್ ಮಾಡಬೇಕು. ಆದರೆ ಓನ್ಲಿ ಏನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಷ್ಟೇ ರೀತಿಯಲ್ಲಿ ಏನೋ 5th ಆದಮೇಲೆ 6th ಆದಮೇಲೆ 7th ನಾನೇನು ತೊಗೊಂಡಿದ್ದೀನಿ ಅದೇ ಥರನೇ ತೊಗೋಬೇಕು ಅಂತೇನಿಲ್ಲ. ಬಟ್ ನೀವು ನೋಡ್ಕೊಳ್ಳಿ, ಪ್ರಾಬ್ಲಮಲ್ಲಿ ಎಲ್ಲ ಜನರಲ್ ಎಂಟ್ರೀಸನ್ನು ಕವರ್ ಮಾಡಿ. ಆದರೆ ಇಲ್ಲೇನಪ್ಪ ಅಂದರೆ ಇದು ಒಂದು ರೀತಿ ಕರೆಕ್ಟ್ ಫಾರ್ಮಲ್ಲಿ 1 by 1 ಎಂಟ್ರೀಸನ್ನು ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿ ನಾನು ತೊಗೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಒಂದು 5th ಜನರಲ್ ಎಂಟ್ರಿ ಏನು ಬರುತ್ತೆ ಅಂದರೆ ಫಾರ್ ಸೇಲ್ ಆಫ್ ಅಸೆಟ್ಸ್ ನಾಟ್ ಟೇಕನ್ ಓವರ್ ಬೈ ದಿ ಟ್ರಾನ್ಸ್ಫರಿ ಕಂಪನಿ ಆರ್ ಪರ್ಚೇಸಿಂಗ್ ಕಂಪನಿ. ಇಲ್ಲಿ ಎಲ್ಲ ಅಸೆಟ್ಸನ್ನು ಇವರು ಟೇಕನ್ ಓವರ್ ಮಾಡಬೇಕು ಅಂತ ಏನಿಲ್ಲ ಪರ್ಚೇಸಿಂಗ್ ಕಂಪನಿಯವರು. ಸೊ ಕೆಲವು ಅಸೆಟ್ಸನ್ನು ಪರ್ಚೇಸಿಂಗ್ ಕಂಪನಿಯವರು ತಗೊಂಡೋಗೋದಿಲ್ಲ, ಸೊ ಟೇಕನ್ ಓವರ್ ಮಾಡೋದಿಲ್ಲ. ಸೊ ಟೇಕನ್ ಓವರ್ ಮಾಡಿಲ್ಲ ಅಂತೇಳಿ ನಾವು ಹಂಗೆ ಅದನ್ನು ಬಿಡೋಕ್ಕಾಗೋದಿಲ್ಲ ಅಸೆಟ್ಸನ್ನು. ಯಾಕೆ ಅಂದರೆ ಇಲ್ಲಿ ನಾವು ಟ್ರಾನ್ಸ್ಫರರ್ ಕಂಪನಿಯನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಟ್ರಾನ್ಸ್ಫರ್ ಮಾಡಿದಾಗ ಇದು ದಿಸ್ ಕಂಪನಿ ಇಸ್ ಟು ಬಿ ಲಿಕ್ವಿಡೇಟೆಡ್ ಅಲ್ವಾ, ಲಿಕ್ವಿಡೇಟ್ ಆಗೋಗುತ್ತೆ, ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಅಂದಮೇಲೆ ಇಲ್ಲಿ ಯಾವುದನ್ನ ತಗೊಂಡು ಹೋಗಿರೋದಿಲ್ಲ ಅವರು, ತಗೊಂಡು ಹೋಗಿಲ್ಲದೆ ಇರ್ತಕ್ಕಂಥ ಅಸೆಟ್ಸನ್ನು ನಾವಿಲ್ಲಿ ಈ ಟ್ರಾನ್ಸ್ಫರರ್ ಕಂಪನಿಯವರು ಸೇಲ್ ಮಾಡಬೇಕಾಗತ್ತೆ. ಹಾಗಾಗಿ 5th ಜನರಲ್ ಎಂಟ್ರಿ ಏನು ಬರುತ್ತೆ ಅಂದರೆ ಫಾರ್ ಸೇಲ್ ಆಫ್ ಅಸೆಟ್ಸ್ ನಾಟ್ ಟೇಕನ್ ಓವರ್ ಬೈ ದಿ ಟ್ರಾನ್ಸ್ಫರಿ ಕಂಪನಿ ಆರ್ ಪರ್ಚೇಸಿಂಗ್ ಕಂಪನಿ. ಸೊ ಈ ಪರ್ಚೇಸಿಂಗ್ ಕಂಪನಿಯವರು ಏನೆಲ್ಲ ಅಸೆಟ್ಸ್ ತೊಗೊಂಡೋಗಿಲ್ಲ, ಸೊ ಅದನ್ನು ನಾವು ಸೇಲ್ ಮಾಡ್ತೀವಿ. ಸೊ ಸೇಲ್ ಮಾಡಿದಾಗ ಏನು ನಮಗೆ ಕ್ಯಾಶ್ ಬರುತ್ತೆ ಅಲ್ವಾ. ಸೊ ನಿಮಗೆ ಗೊತ್ತಿದ್ದಂಗೆ ಕ್ಯಾಶ್ ಅಕೌಂಟ್ ಇದೆ ರಿಯಲ್ ಅಕೌಂಟ್. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್. ನೋಡಿ, ಹಾಗಾಗಿ ನಾನು ಇಲ್ಲಿ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ನೀವು ಯಾವುದನ್ನು ತೊಗೊಳ್ಳಿ, ಕ್ಯಾಶ್ ಅಕೌಂಟ್ ಅಂತ ಆದರೂ ತೊಗೋಬೋದು ಅಥವಾ ನೀವು ಬ್ಯಾಂಕ್ ಅಕೌಂಟ್ ಅಂತ ಆದರೂ ತೊಗೋಬೋದು. ಸೊ ಹಾಗಾಗಿ ನಾನಿಲ್ಲಿ ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡಿದ್ದೀನಿ. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟ್ ಆರ್ ಟು ರಿಯಲೈಸೇಷನ್ ಅಕೌಂಟ್. ನೋಡಿ, ಎಲ್ಲವನ್ನು ನಾವು ಎಲ್ಲಿ ತೋರಿಸ್ತೀವಿ, ಎಲ್ಲವನ್ನು ರಿಯಲೈಸೇಷನ್ ಲೆಡ್ಜರ್ ಅಕೌಂಟ್ಸಲ್ಲಿ ತೋರಿಸ್ತಿರ್ತೀವಿ. ಆ ರಿಯಲೈಸೇಷನ್ ಅಕೌಂಟ್, ಹಾಗಾಗಿ ಇಲ್ಲಿ ರಿಯಲೈಸೇಷನ್ ಅಕೌಂಟನ್ನು ನಾನಿಲ್ಲಿ ಕ್ರೆಡಿಟ್ ಮಾಡ್ತೀನಿ. ಓಕೆ, ಅಲ್ಲಿ 5th ಜನರಲ್ ಎಂಟ್ರಿ ನಾವೇನೆಲ್ಲ ಸೇಲ್ ಮಾಡ್ತೀವಿ, ಯಾವುದು ಟೇಕನ್ ಓವರ್ ಮಾಡಿರಲ್ಲ, ಪರ್ಚೇಸಿಂಗ್ ಕಂಪನಿಯವರು ಟೇಕನ್ ಓವರ್ ಮಾಡಿರಲ್ವಲ್ಲ, ಅದಕ್ಕೆ ನಾವಿಲ್ಲಿ
ಆ ಒಂದು ಅಸೆಟ್ಸನ್ನು ನಾವು ಸೇಲ್ ಮಾಡ್ತೀವಿ. ಸೊ ಹಾಗಾಗಿ ಜನರಲ್ ಎಂಟ್ರಿಯನ್ನು 5th ಜನರಲ್ ಎಂಟ್ರಿ ಪಾಸ್ ಮಾಡ್ತೀವಿ. ದೆನ್ 6th ಜನರಲ್ ಎಂಟ್ರಿ ಏನು ಬರುತ್ತೆ, ಫಾರ್ ಪೇಮೆಂಟ್ ಆಫ್ ಔಟ್ಸೈಡ್ ಲೈಬಿಲಿಟೀಸ್ ನಾಟ್ ಟೇಕನ್ ಓವರ್ ಬೈ ದಿ ಪರ್ಚೇಸಿಂಗ್ ಕಂಪನಿ. ನಾವು ಎಗೈನ್ ಇದೂ ಅಷ್ಟೇ ನೋಡಿ, ಕೆಲವು ಲೈಬಿಲಿಟೀಸ್ ಇರುತ್ತೆ. ಸೊ ಆ ಲೈಬಿಲಿಟೀಸನ್ನು ಎಗೈನ್ ಎಲ್ಲವನ್ನು ತಗೊಂಡೋಗ್ಬೇಕು ಅಂತ ಏನಿಲ್ಲ ಯಾರು ಪರ್ಚೇಸಿಂಗ್ ಕಂಪನಿಯವರು. ಸೊ ಪರ್ಚೇಸಿಂಗ್ ಕಂಪನಿಯವರು ಯಾವ್ಯಾವ ಲೈಬಿಲಿಟೀಸನ್ನು ಟೇಕನ್ ಓವರ್ ಮಾಡಿರೋದಿಲ್ಲ. ಸೊ ಟೇಕನ್ ಓವರ್ ಮಾಡಿಲ್ಲದೆ ಇರೋದನ್ನ ಎಗೇನ್ ಇಲ್ಲ ಹಂಗೆ ನಾವು ಬಿಡೋದಕ್ಕಾಗೋದಿಲ್ಲ. ಯಾಕೆಂದರೆ ಇಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂದಮೇಲೆ ಏನೆಲ್ಲ ಲಯಬಿಲಿಟೀಸ್ ಇದೆ ನಾವು ಅದನ್ನು ಸೆಟಲ್ ಮಾಡಬೇಕು. ಸೊ ಇವರು ಪರ್ಚೇಸಿಂಗ್ ಕಂಪನಿಯವರು ಅದನ್ನು ಟೇಕನ್ ಓವರ್ ಮಾಡಬೇಕು. ಟೇಕನ್ ಓವರ್ ಮಾಡಿಲ್ಲ ಅಂದಮೇಲೆ ಆ ಲೈಬಿಲಿಟೀಸನ್ನು ನಾವು ಪೇ ಮಾಡಬೇಕು. ಯಾರು ಟ್ರಾನ್ಸ್ಫರರ್ ಕಂಪನಿಯವರು ಅದನ್ನು ಪೇ ಮಾಡಬೇಕು. ಸೊ ಪೇ ಮಾಡಿದಾಗ ಏನಾಗುತ್ತೆ, ಇವರು ಕ್ಯಾಶನ್ನು ಕೊಡ್ತಾರೆ ಅಲ್ವಾ. ಸೊ ಅಲ್ಲಿಗೆ ಕ್ಯಾಶ್ ಅಕೌಂಟಿನ ಒಂದು ರೂಲ್ ಏನು, ಡೆಬಿಟ್ ವಾಟ್ ಕಮ್ಸ್ ಇನ್ ಅಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಹಾಗಾಗಿ ಇಲ್ಲಿ ಕ್ಯಾಶ್ ಹೋಗ್ತಾ ಇದೆ, ಯಾರು ಟ್ರಾನ್ಸ್ಫರರ್ ಕಂಪನಿಯವರು ಕ್ಯಾಶ್ ಕೊಡ್ತಾ ಇದ್ದಾರೆ. ಹಾಗಾಗಿ ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ದೀನಿ ನಾನು. ಸೊ ಈಗೇನು ಅದರ ಅಪೋಸಿಟ್ ಎಂಟ್ರಿ ಯಾವುದು, ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟನ್ನು ಡೆಬಿಟ್ ಮಾಡಿ ದೆನ್ ಕ್ಯಾಶನ್ನು ಇವ್ರು ಪೇ ಮಾಡೋದ್ರಿಂದ ಕ್ಯಾಶ್ ಬ್ಯಾಂಕ್ ಅಕೌಂಟನ್ನು ನಾನಿಲ್ಲಿ ಕ್ರೆಡಿಟ್ ಮಾಡ್ತೀನಿ. ಹಾಗಾಗಿ ನೋಡಿ, ಫಾರ್ ಪೇಮೆಂಟ್ ಆಫ್ ಔಟ್ಸೈಡ್ ಲಯಬಿಲಿಟೀಸ್ ಯಾವ ಜನರಲ್ ಎಂಟ್ರಿ ಬರುತ್ತೆ, ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ನೆಕ್ಸ್ಟ್ ನೋಡೋಣ ಇನ್ಯಾವ ಜನರಲ್ ಎಂಟ್ರಿ ಬರುತ್ತೆ ಅಂತೇಳಿ. ಸೊ ನೆಕ್ಸ್ಟು 7th ಜನರಲ್ ಎಂಟ್ರಿ. ಸೊ 7th ಜನರಲ್ ಎಂಟ್ರಿ ಏನು ಬರುತ್ತೆ, ಫಾರ್ ಟ್ರಾನ್ಸ್ಫರ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ನಾವು ಇಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಆಗ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಏನು ಜನರಲ್ ಎಂಟ್ರೀಸ್ ಬರುತ್ತೆ ಅನ್ನೋದನ್ನು ನೋಡೋದನ್ನ. ಸೊ ಇಲ್ಲೇನು ಬರುತ್ತೆ ಅಂದರೆ ಅದನ್ನು ನೋಡಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಅಟ್ ಪಾರಲ್ಲಿ ಕೊಡ್ಬೋದು, ಅಥವಾ ಪೇಯಬಲ್ ಅಟ್ ಪ್ರೀಮಿಯಮಲ್ಲಿ ಕೊಡ್ಬೋದು, ಅಥವಾ ಡಿಸ್ಕೌಂಟಲ್ಲಿ ಕೊಡ್ಬೋದು. ಹಾಗಾಗಿ ಅವರು ಯಾವ ರೀತಿ ಇಲ್ಲಿ ಪ್ರಿಫರೆನ್ಸ್ ಶೇರನ್ನು ಕೊಡ್ತಾ ಇದ್ದಾರೆ ಅಂತ ನೋಡಿಕೊಂಡು ನಾವು ಜನರಲ್ ಎಂಟ್ರಿನ ಪಾಸ್ ಮಾಡಬೇಕಾಗುತ್ತೆ. ಈ 3 ಜನರಲ್ ಎಂಟ್ರಿ ನಿಮ್ಗೆ ಎಕ್ಸಾಮಲ್ಲಿ ಬರೋದಿಲ್ಲ. ನೋಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ, ಅವ್ರು ಅಟ್ ಪಾರ್ ಕೊಟ್ಟಿದ್ದಾರಾ ಅಟ್ ಪ್ರೀಮಿಯಮ್ ಕೊಟ್ಟಿದ್ದಾರಾ ಅಂತೇಳಿ. ಸೊ ಇನ್ ಕೇಸ್ ನಿಮ್ಮ ಪ್ರಾಬ್ಲಮಲ್ಲಿ ಅಟ್ ಪಾರಲ್ಲಿ ಕೊಟ್ಟರೆ ಯಾವ ಜನರಲ್ ಎಂಟ್ರಿ ಬರುತ್ತೆ ಅಂದರೆ, ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ನೋಡಿ, ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾಕೆಂದರೆ ನಾವಿಲ್ಲಿ ಕಂಪನಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅಮೌಂಟನ್ನು ನಾವಿಲ್ಲಿ ಕೊಡಬೇಕಾಗಿ ಬರುತ್ತೆ, ಟ್ರಾನ್ಸ್ಫರ್ ಮಾಡಬೇಕಾಗಿ ಬರುತ್ತೆ. ಫಸ್ಟ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಟ್ ಪಾರಲ್ಲಿ ಕೊಟ್ಟರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟು ಕ್ರೆಡಿಟ್ ಆಗುತ್ತೆ ಯಾವಾಗ ಅದನ್ನು ಅಟ್ ಪಾರಲ್ಲಿ ಕೊಟ್ಟರೆ. ಇನ್ ಕೇಸ್ ನಿಮ್ಮ ಪ್ರಾಬ್ಲಮಲ್ಲಿ ಪ್ರಿಫರೆನ್ಸ್ ಶೇರನ್ನು ಅಟ್ ಪ್ರೀಮಿಯಮಲ್ಲಿ ಕೊಟ್ಟರೆ, ಅಂದರೆ ಪ್ರೀಮಿಯಮ್ ಅಂದರೆ ನಿಮಗೆ ಗೊತ್ತಿದೆ, ಇಟ್ ಈಸ್ ಫೇಸ್ ವ್ಯಾಲ್ಯೂನ ಹೆಚ್ಚಿಗೆ ಕೊಟ್ಟಿದ್ರೆ, ಮೋರ್ ದ್ಯಾನ್ ಫೇಸ್ ವ್ಯಾಲ್ಯೂ. ಇನ್ ಕೇಸ್ ಪ್ರೀಮಿಯಮಲ್ಲಿ ಕೊಟ್ಟಿದ್ರೆ ಯಾವ ಜನರಲ್ ಎಂಟ್ರಿ ಬರುತ್ತೆ ಅಂದರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ದೆನ್ ರಿಯಲೈಸೇಷನ್ ಅಕೌಂಟ್. ಯಾಕೆಂದರೆ ಇದನ್ನು ನಾವು ಪ್ರೀಮಿಯಮಲ್ಲಿ ಕೊಟ್ಟಿದ್ದೀವಿ. ಸೊ ಪ್ರೀಮಿಯಮಲ್ಲಿ ಕೊಟ್ಟಿರೋದ್ರಿಂದ ಸೊ ಅದೇನಾಗುತ್ತೆ, ಡೆಬಿಟ್ ಆಗುತ್ತೆ. ದೆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಹೇಳಿ ಅಕೌಂಟನ್ನು ನಾವಿಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅಗೇನ್ ನೋಡಿ, ಇಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನೋದೇನು, ಇಟ್ ಈಸ್ ಕ್ರೆಡಿಟ್ ಬ್ಯಾಲೆನ್ಸ್. ಇದು ಕ್ರೆಡಿಟ್ ಬ್ಯಾಲೆನ್ಸನ್ನು ತೋರಿಸುತ್ತೆ. ಬಟ್ ನಾವಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಲ್ವಾ ಅಕೌಂಟನ್ನು, ಯಾವ ನಿಮ್ಮ ಟ್ರಾನ್ಸ್ಫರರ್ ಕಂಪನಿ ಅಕೌಂಟನ್ನೇ ನಾವಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಾನು ಅದನ್ನು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡಿದೆ. ಸೊ ನೆಕ್ಸ್ಟು ಇದು ಪ್ರೀಮಿಯಮಲ್ಲಿ ಕೊಟ್ಟರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ದೆನ್ ರಿಯಲೈಸೇಷನ್ ಅಕೌಂಟ್ ಡೇಟಾರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಬರುತ್ತೆ. ಸೊ ಇನ್ ಕೇಸ್ ಪ್ರಿಫರೆನ್ಸ್ ಶೇರನ್ನು ನಾನು ಡಿಸ್ಕೌಂಟಲ್ಲಿ ಕೊಟ್ಟರೆ ಪೇಯಬಲ್ ಅಟ್ ಡಿಸ್ಕೌಂಟ್. ಸೊ ಯಾವ ಜನರಲ್ ಎಂಟ್ರಿ ಬರುತ್ತೆ ಅಂದರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ರಿಯಲೈಸೇಷನ್ ಅಕೌಂಟ್ ದೆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಇನ್ ಕೇಸ್ ಅವ್ರು ಏನಾದರೂ ನಿಮ್ಮ ಪ್ರಾಬ್ಲಮಲ್ಲಿ ಪ್ರಿಫರೆನ್ಸ್ ಶೇರನ್ನು ಡಿಸ್ಕೌಂಟಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವು ಯಾವ ಜನರಲ್ ಎಂಟ್ರಿ ಪಾಸ್ ಮಾಡಬೇಕು ಅಂದರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡಿ ದೆನ್ ರಿಯಲೈಸೇಷನ್ ಅಕೌಂಟ್ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಕ್ರೆಡಿಟ್ ಮಾಡಿ. ನೋಡಿ, ಇಷ್ಟು ಆ್ಯಕ್ಚುಲಿ 3 ಜನರಲ್ ಎಂಟ್ರೀಸ್ ಏನಿದೆ, 3 ಜನರಲ್ ಎಂಟ್ರಿ ಏನೋ ಖಂಡಿತವಾಗಿ ನಿಮ್ಮ ಪ್ರಾಬ್ಲಮಲ್ಲಿ ಬರೋದಿಲ್ಲ. ನಿಮ್ಮ ಪ್ರಾಬ್ಲಮಲ್ಲಿ ಅಟ್ ಪಾರಲ್ಲಿ ಕೊಟ್ಟರೆ ಪ್ರಿಫರೆನ್ಸ್ ಶೇರನ್ನು ಈ ಜನರಲ್ ಎಂಟ್ರಿ ಪಾಸ್ ಮಾಡಿ. ಯಾವುದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಜನರಲ್ ಎಂಟ್ರಿ ಪಾಸ್ ಮಾಡಿ.
ಇನ್ ಕೇಸ್ ನಿಮ್ಮ ಪ್ರಾಬ್ಲಮಲ್ಲಿ ಏನಾದರೂ ಪ್ರಿಫರೆನ್ಸ್ ಶೇರನ್ನು ಪ್ರೀಮಿಯಮಲ್ಲಿ ಕೊಟ್ಟರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, ದೆನ್ ರಿಯಲೈಸೇಷನ್ ಅಕೌಂಟ್ ಡೆಟಾರ್, ದೆನ್ ಕ್ರೆಡಿಟ್ ಬಂದು ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅನ್ನೋ ಒಂದು ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡ್ತೀರಾ. ಅಥವಾ ಆರ್ ನಿಮ್ಮ ಪ್ರಾಬ್ಲಮಲ್ಲಿ ಏನಾದರೂ ಪ್ರಿಫರೆನ್ಸ್ ಶೇರನ್ನು ಪೇಯಬಲ್ ಅಟ್ ಡಿಸ್ಕೌಂಟ್ ಅಂತ ಏನಾದರೂ ಹೇಳಿದರೆ, ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, ದೆನ್ ಕ್ರೆಡಿಟ್ ಬಂದು ರಿಯಲೈಸೇಷನ್ ಅಕೌಂಟ್, ದೆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀರಿ. ಸೊ ದೆನ್ ನೆಕ್ಸ್ಟ್ ಬಂದು 8th ಜರ್ನಲ್ ಎಂಟ್ರಿ ನಾವು ಏನು ಪಾಸ್ ಮಾಡಬೇಕಾಗುತ್ತೆ ಅಂದರೆ ಫಾರ್ ಕ್ಲೋಸಿಂಗ್ ರಿಯಲೈಸೇಷನ್ ಅಕೌಂಟ್. ನಮ್ಮ ರಿಯಲೈಸೇಷನ್ ಅಕೌಂಟನ್ನು ಆ್ಯಕ್ಚುಲಿ ನಿಮ್ಗೆ ಹೇಳಿದೆ ಯಾವಾಗಲೇ ನಾವು ಲೆಡ್ಜರ್ ಅಕೌಂಟ್ಸನ್ನ ಪ್ರಿಪೇರ್ ಮಾಡ್ತೀವಿ. ಯಾವುದೇ ಒಂದು ಕಂಪನಿ ಕ್ಲೋಸ್ ಆಗ್ತಿದೆ ಟ್ರಾನ್ಸ್ಫರರ್ ಕಂಪನಿಲಿ, ಸೊ ಟ್ರಾನ್ಸ್ಫರರ್ ಕಂಪನಿ ಕ್ಲೋಸ್ ಆಗ್ತಾ ಇದೆ, ಇಲ್ಲಿ ಲೆಡ್ಜರ್ ಅಕೌಂಟ್ ಮತ್ತು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡಿದಾಗ ಸೊ ರಿಯಲೈಸೇಷನ್ ಅಕೌಂಟನ್ನು ನಾವಿಲ್ಲಿ ಕ್ಲೋಸ್ ಮಾಡಬೇಕು. ಸೊ ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡ್ಬೇಕಾದ್ರೆ ಯಾವ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ ಅಂದರೆ ಫಾರ್ ಕ್ಲೋಸಿಂಗ್ ರಿಯಲೈಸೇಷನ್ ಅಕೌಂಟ್ ನೋಡಿ ಫಸ್ಟ್ ಒಂದು ಬಂದು ಇನ್ ಕೇಸ್ ಆಫ್ ಪ್ರಾಫಿಟ್, ಏನಾದರೂ ನಿಮಗೆ ಪ್ರಾಫಿಟ್ ಬಂದಿದ್ರೆ ಎಗೇನ್ ನೋಡಿ ಇಲ್ಲಿ 2 ಜರ್ನಲ್ ಎಂಟ್ರಿ ಬರೋದಿಲ್ಲ ನಿಮ್ಮ ಎಕ್ಸಾಮಲ್ಲಿ. ಪ್ರಾಫಿಟ್ ಬಂದರೆ ಯಾವ ಜರ್ನಲ್ ಎಂಟ್ರಿ ಬರುತ್ತೆ ಅಂದರೆ ಇನ್ ಕೇಸ್ ಆಫ್ ಪ್ರಾಫಿಟ್ ರಿಯಲೈಸೇಷನ್ ಅಕೌಂಟ್ ಡೆಟಾ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ನೋಡಿ ಪ್ರಾಫಿಟ್ ಬರಲಿ ಲಾಸ್ ಬರಲಿ ಎರಡನ್ನೂ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಬಟ್ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ, ಟ್ರಾನ್ಸ್ಫರರ್ ಕಂಪನಿ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಪ್ರಾಫಿಟ್ ಬಂದರೆ ಜರ್ನಲ್ ಎಂಟ್ರಿ ಯಾವ್ದು ಬರುತ್ತೆ ಅಂದರೆ ರಿಯಲೈಸೇಷನ್ ಅಕೌಂಟನ್ನು ಡೆಬಿಟ್ ಮಾಡಿ, ದೆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಕ್ರೆಡಿಟ್ ಮಾಡಿ. ಇನ್ ಕೇಸ್ ನಿಮ್ಮ ಪ್ರಾಬ್ಲಮಲ್ಲಿ ಲಾಸ್ ಬಂದಿದ್ರೆ, ಸೊ ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀರಾ, ಸೊ 2 ಕ್ಲೋಸ್ ಮಾಡಿದ್ದೀರಾ, ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡಿದ್ದೀರಾ, ಆಗ ನಿಮಗೆ ಲಾಸ್ ಬಂತು. ಸೊ ಇನ್ ಕೇಸ್ ಆಫ್ ಲಾಸ್ ನೋಡಿ ಜರ್ನಲ್ ಎಂಟ್ರಿ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ, ಚೇಂಜ್ ಆಗುತ್ತೆ ಇಲ್ಲಿ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ, ಸೊ ರಿಯಲೈಸೇಷನ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಲಾಸ್ ಸೊ ಯಾವ ಜರ್ನಲ್ ಎಂಟ್ರಿ ಪಾಸ್ ಮಾಡ್ಬೇಕು ನೀವು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾ ಟು ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಬೇಕಾಗಿ ಬರುತ್ತೆ. ಸೊ ನಿಮ್ಮ ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ, ಪ್ರಾಫಿಟ್ ಬಂದಿದೆಯಾ ಲಾಸ್ ಬಂದಿದೆಯಾ ನೋಡಿ. ಪ್ರಾಫಿಟ್ ಬಂದರೆ ರಿಯಲೈಸೇಷನ್ ಅಕೌಂಟ್ ಡೆಟಾ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತೇಳಿ ಜರ್ನಲ್ ಎಂಟ್ರಿ ಪಾಸ್ ಮಾಡಿ. ಲಾಸ್ ಬಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾ ಟು ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ಈ ರೀತಿಯ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಿ. ಸೊ ನೆಕ್ಸ್ಟ್ 9th ಜರ್ನಲ್ ಎಂಟ್ರಿ ಏನು ಬರುತ್ತೆ, ಸೊ ಫಾರ್ ಟ್ರಾನ್ಸ್ಫರ್ ಆಫ್ ಶೇರ್ ಹೋಲ್ಡರ್ಸ್ ಫಂಡ್. ಸೊ ಶೇರ್ ಹೋಲ್ಡರ್ಸ್ ಫಂಡ್ ನಿಮಗೆ ಗೊತ್ತಿದ್ದಂಗೆ ಶೇರ್ ಹೋಲ್ಡರ್ಸ್ ಫಂಡ್ ಯಾವ್ದು ಬರುತ್ತೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಇರ್ಬೋದು, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇರ್ಬೋದು, ಅಥವಾ ಇವನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನಾವು ಅದನ್ನು ತೊಗೋಬೋದು, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಸಹ ತೊಗೋಬೋದು. ಇದನ್ನು ಅಷ್ಟೇ ಇಲ್ಲಿ ಇದೇನಿದು ಏನು ಫಾರ್ಮೇಟ್ ಆದ್ರಿಂದ ಯಾವ್ಯಾವ ಎಂಟ್ರೀಸ್ ಬರುತ್ತೆ ಅಂತ ಹೇಳೋದ್ರಿಂದ ನಾನು ಈಕ್ವಿಟಿ ಶೇರ್ ಕ್ಯಾಪಿಟಲ್ ರಿಸರ್ವ್ ತೊಗೊಂಡಿದ್ದೀನಿ. ಸೊ ನೀವು ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ ಏನು ಬಂದಿರುತ್ತೆ ನೋಡ್ಕೊಳ್ಳಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಒಂದೇ ಇದ್ರೆ ಅದೊಂದೇ ತೊಗೊತೀರಾ, ಅಥವಾ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರಿಸರ್ವ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದು ಇದ್ರೆ ಅದನ್ನು ಸಹ ನಾವಿಲ್ಲಿ ಡೆಬಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಏನೇನು ಇದೆ ಅವ್ರಿಗೆ ಏನೇನು ಕೊಡಬೇಕಾಗುತ್ತೆ ಅದನ್ನು ನಾವಿಲ್ಲಿ ಫಾರ್ ಟ್ರಾನ್ಸ್ಫರ್ ಅವರಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ಗೆ ಟ್ರಾನ್ಸ್ಫರ್ ಮಾಡಿ. ಸೊ ಫಾರ್ ಟ್ರಾನ್ಸ್ಫರ್ ಆಫ್ ಶೇರ್ ಹೋಲ್ಡರ್ಸ್ ಫಂಡ್, ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಯಾವ ಜರ್ನಲ್ ಎಂಟ್ರಿ ಬರುತ್ತೆ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡ್ತೀವಿ ನಾವಿಲ್ಲಿ. ಸೊ ಎಗೇನ್ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಇರ್ಬೋದು, ರಿಸರ್ವ್ಸ್ ಇರ್ಬೋದು, ಅದೆಲ್ಲವನ್ನು ನಿಮಗೆ ಇಲ್ಲಿ ಯಾವ ಬ್ಯಾಲೆನ್ಸ್ ತೋರಿಸುತ್ತೆ, ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ನಾನಿಲ್ಲಿ ಕ್ಲೋಸ್ ಮಾಡಬೇಕು. ಸೊ ಅಕೌಂಟನ್ನು ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ, ಯಾವುದು ಟ್ರಾನ್ಸ್ಫರರ್ ಕಂಪನಿ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಅದನ್ನು ನಾನು ಇಲ್ಲಿ ಡೆಬಿಟ್ ಮಾಡ್ತೀನಿ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, ದೆನ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ರಿಸರ್ವ್ಸ್ ಅಕೌಂಟ್. ಸೊ ರಿಸರ್ವ್ಸ್ ಅಕೌಂಟನ್ನು ನಾನು ಇಲ್ಲಿ ಡೆಬಿಟ್ ಮಾಡ್ತಾ ಇದ್ದೀನಿ. ದೆನ್ ಇನ್ ಕೇಸ್ ನಿಮ್ಮ ಪ್ರಾಬ್ಲಮಲ್ಲಿ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ರೆ ಸೊ ನೀವು ಅದನ್ನು ತೊಗೋಬೋದು ಇಲ್ಲಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅದನ್ನು ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸಿದ್ರೆ, ನಾನು ಯಾಕೆ ಸೇರಿಸಿಲ್ಲ ಅಂದರೆ ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಆದರೂ ತೋರಿಸ್ಬೋದು, ನಿಮಗೆ ಡೆಬಿಟ್ ಬ್ಯಾಲೆನ್ಸ್ ಆದರೂ ತೋರಿಸ್ಬೋದು. ಅದು ಇನ್ ಕೇಸ್ ಅದೇನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ನಾವಿಲ್ಲಿ ತೊಗೊತೀವಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನಾವಿಲ್ಲಿ, ಅಂದರೆ ಇಲ್ಲಿ ಕ್ರೆಡಿಟ್ ಇದ್ದರೆ ನಾಟ್ ಟು ಕ್ಲೋಸ್ ನಾವಿಲ್ಲಿ ಡೆಬಿಟ್ ಮಾಡೋದಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಸಹ ನಾವಿಲ್ಲಿ ಡೆಬಿಟಲ್ಲಿ ತೊಗೋಬೋದು. ಬಟ್ ಇನ್ ಕೇಸ್ ಅದನ್ನು ನೋಡ್ಕೊಳ್ಳಿ, ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಾದರೂ ನಿಮಗೆ ಏನಾದರೂ ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತಾ ಇದ್ದರೆ ಅದನ್ನು ನಾವಿಲ್ಲಿ ಆ್ಯಕ್ಚುಲಿ ಅದು ತೊಗೊಳಕ್ಕೆ ಬರೋಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸಿದ್ರೆ ಮಾತ್ರ ನಾವಿಲ್ಲಿ ಡೆಬಿಟ್ ಮಾಡ್ತೀವಿ.
ಹಾಗಾಗಿ ಇಸ್ ಡಿಪೆಂಡ್ಸ್ ಆನ್ ಪ್ರಾಬ್ಲಮ್, ನಿಮ್ಮ ಪ್ರಾಬ್ಲಮಲ್ಲಿ ಡಿಪೆಂಡ್ ಆಗುತ್ತೆ. ನೋಡಿಕೊಂಡು ನಿಮ್ಮ ಪ್ರಾಬ್ಲಮಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಮಾತ್ರ ಏನಾದರೂ ತೋರಿಸ್ತಾ ಇದ್ರೆ ಮಾತ್ರ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತೊಗೊತೀವಿ, ಅದರ್ವೈಸ್ ನಾವಿಲ್ಲಿ ತೊಗೊಳೋದಿಲ್ಲ ನಾವು ಅದನ್ನು. ಹಾಗಾಗಿ ನಾನಿಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡಿದೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಕೌಂಟ್ ಡೆಬಿಟ್ ಮಾಡಿದೆ, ದೆನ್ ಇಟ್ ಈಸ್ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನೇನು ಸೇರಬೇಕಾಗಿತ್ತು ಅದನ್ನು ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಜನರಲ್ ಎಂಟ್ರಿ ಯಾವ್ದು ಬರುತ್ತೆ, 10th ಜನರಲ್ ಎಂಟ್ರಿ ಯಾವ್ದು ಬರುತ್ತೆ ಅಂದರೆ ಫಾರ್ ಟ್ರಾನ್ಸ್ಫರ್ ಆಫ್ ಫಿಕ್ಟಿಷಿಯಸ್ ಅಸೆಟ್ಸ್. ನೋಡಿ ಇಲ್ಲಿ ಫಿಕ್ಟಿಷಿಯಸ್ ಅಸೆಟ್ಸ್ ಇರುತ್ತೆ, ಅದಕ್ಕೆ ಯಾವುದೇ ರೀತಿಯ ರೀಸೇಲ್ ವ್ಯಾಲ್ಯೂ ಇರೋದಿಲ್ಲ. ನಿಮ್ಮ ಫಿಕ್ಟಿಷಿಯಸ್ ಅಸೆಟ್ಸ್ಗೆ ಯಾವುದೇ ರೀತಿಯ ಒಂದು ರೀಸೇಲ್ ವ್ಯಾಲ್ಯೂ ಅನ್ನೋದು ಇರೋದಿಲ್ಲ ಅದು. ಹಾಗಾಗಿ ಫಿಕ್ಟಿಷಿಯಸ್ ಅಸೆಟ್ ಅನ್ನೋದು ಇಟ್ ಶೋಸ್ ಅಗೈನ್ ಫಿಕ್ಟಿಷಿಯಸ್ ಅಸೆಟ್ಸ್ ನಮಗೆ ಡೆಬಿಟ್ ಬ್ಯಾಲೆನ್ಸ್ ಅನ್ನು ತೋರಿಸುತ್ತೆ. ಸೊ ಡೆಬಿಟ್ ಬ್ಯಾಲೆನ್ಸ್ ತೋರಿಸೋದ್ರಿಂದ ನಾವು ಇಲ್ಲಿ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಅಗೈನ್ ನಾವು ಅಕೌಂಟನ್ನು ಕ್ಲೋಸ್ ಮಾಡಬೇಕಾದ್ರೆ ಸೊ ಡೆಬಿಟ್ ಬ್ಯಾಲೆನ್ಸ್ ತೋರಿಸೋದನ್ನೆಲ್ಲ ನಾವಿಲ್ಲಿ ಕ್ರೆಡಿಟ್ ಮಾಡ್ತೀವಿ, ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸೋದನ್ನೆಲ್ಲ ನಾವಿಲ್ಲಿ ಡೆಬಿಟ್ ಮಾಡಿ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಹಾಗಾಗಿ ಫಾರ್ ಟ್ರಾನ್ಸ್ಫರ್ ಆಫ್ ಫಿಕ್ಟಿಷಿಯಸ್ ಅಸೆಟ್ಸ್, ನೋಡಿ ಫಿಕ್ಟಿಷಿಯಸ್ ಅಸೆಟ್ಸನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಇನ್ ಕೇಸ್ ನಿಮ್ಮ ಪ್ರಾಬ್ಲಮಲ್ಲಿ ಇದ್ದರೆ ಸೊ ನಾವು ಯಾವ ಜನರಲ್ ಎಂಟ್ರಿ ಪಾಸ್ ಮಾಡ್ತೀವಿ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್. ನೋಡಿ ಅದನ್ನು ಯಾರು ತಗೋಬೇಕು, ದಟ್ ಈಸ್ ದ ಲಾಸ್. ಆ್ಯಕ್ಚುಲಿ ಅದು ಲಾಸ್, ಅದು ನಾವು ಕಂಪನಿನ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಇಷ್ಟು ಎಕ್ಸ್ಪೆನ್ಸಸ್ ಅದು ನಮ್ಗೆ ಇನ್ಕರ್ ಆಗಿರುತ್ತೆ, ಅದನ್ನು ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಯಾಕೆಂದರೆ ಅದನ್ನು ಪೇ ಮಾಡೋರು ಯಾರು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅವರೇ. ಹಾಗಾಗಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಡೆಬಿಟ್ ಮಾಡ್ತೀನಿ ನಾನಿಲ್ಲಿ. ಸೊ ಜನರಲ್ ಎಂಟ್ರಿ ಬಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಡೆಟಾರ್, ದೆನ್ ಕ್ರೆಡಿಟ್ ಯಾವ್ಯಾವುದೆಲ್ಲ ಬರುತ್ತೆ ಅಂದರೆ ಎಲ್ಲ ಫಿಕ್ಟಿಷಿಯಸ್ ಅಸೆಟ್ಸು. ನಾನು ಇಲ್ಲಿ 3 ಫಿಕ್ಟಿಷಿಯಸ್ ಅಸೆಟ್ಸನ್ನು ತೊಗೊಂಡಿದ್ದೀನಿ. ನೋಡಿ ನಿಮ್ಮ ಪ್ರಾಬ್ಲಮಲ್ಲಿ ಏನೆಲ್ಲ ಫಿಕ್ಟಿಷಿಯಸ್ ಇನ್ ಅಡಿಷನ್ ಏನೆಲ್ಲ ಫಿಕ್ಟಿಷಿಯಸ್ ಅಸೆಟ್ಸ್ ಬರುತ್ತೆ ನೋಡಿ, ಅದೆಲ್ಲ ಫಿಕ್ಟಿಷಿಯಸ್ ಅಸೆಟ್ಸನ್ನು ನಾನು ಇಲ್ಲಿ ಕ್ರೆಡಿಟ್ ಮಾಡ್ತೀನಿ. ಹಾಗಾಗಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್, ದೆನ್ ಕ್ರೆಡಿಟ್ ಬಂದು ಟು ಅಂಡರ್ ರೈಟಿಂಗ್ ಕಮಿಷನ್ ಅಕೌಂಟ್, ನಿಮ್ಮ ಪ್ರಾಬ್ಲಮಲ್ಲಿ ಇದ್ದರೆ ತಗೊಳ್ಳಿ, ದೆನ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ ಅಕೌಂಟ್, ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದಕ್ಕೆ ನೋಡಿ ಎಕ್ಸೆಟ್ರಾ ಅಂತ ಹಾಕಿದ್ದೀನಿ. ಇನ್ನು ಏನೇನು ಬರುತ್ತೆ ನೋಡಿ ನಿಮ್ಮ ಪ್ರಾಬ್ಲಮಲ್ಲಿ. ಸೊ ಪ್ರಾಬ್ಲಮ್ಸಲ್ಲಿ ಏನಿದೆಯೋ ಆ ಅಕೌಂಟನ್ನು ಏನು ಫಿಕ್ಟಿಷಿಯಸ್ ಅಸೆಟ್ಸ್ ಏನಿದೆ ಅದೆಲ್ಲವನ್ನು ನಾವಿಲ್ಲಿ ಕ್ರೆಡಿಟ್ ಮಾಡ್ತೀವಿ. ಸೊ ಅಲ್ಲಿಗೆ ಫಾರ್ ಟ್ರಾನ್ಸ್ಫರ್ ಆಫ್ ಫಿಕ್ಟಿಷಿಯಸ್ ಅಸೆಟ್ಸ್ ಯಾವ ಜನರಲ್ ಎಂಟ್ರಿ ಬರುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ ಟು ಅಂಡರ್ ರೈಟಿಂಗ್ ಕಮಿಷನ್ ಅಕೌಂಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಇವನ್ ನೀವು ಡಿಬೆಂಚರ್ಸು ಸೇರಿಸ್ಬೋದು ಇಲ್ಲಿ, ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನೆಕ್ಸ್ಟ್ 11th ಜನರಲ್ ಎಂಟ್ರಿ ಏನು ಬರುತ್ತೆ, ಫಾರ್ ರಿಸಿಪ್ಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಫಸ್ಟ್ ನಾವು ಡ್ಯೂ ಇದೆ ಅಂತ ತೋರಿಸಿದ್ವಿ ಹಿಂದಿನ ಜನರಲ್ ಎಂಟ್ರಿಯಲ್ಲಿ, ಅಲ್ಲಿ ಡ್ಯೂ ಇದೆ. ಸೊ ಇದೆಲ್ಲ ಟ್ರಾನ್ಸ್ಫರ್ ಎಲ್ಲ ಮಾಡಿದ್ಮೇಲೆ ಇವಾಗ ರಿಸೀವ್ ಮಾಡ್ಕೋಬೇಕು, ಪರ್ಚೇಸ್ ಕನ್ಸಿಡರೇಷನ್ನ ರಿಸೀವ್ ಮಾಡ್ಕೋಬೇಕು. ಸೊ ಯಾವ್ಯಾವ ಫಾರ್ಮಲ್ಲಿ ರಿಸೀವ್ ಮಾಡ್ಕೊತೀವಿ, ಅದು ಈಕ್ವಿಟಿ ಶೇರ್ ಅಲ್ಲ, ಪ್ರಿಫರೆನ್ಸ್ ಶೇರ್ ಅಲ್ಲ, ಅಥವಾ ಕ್ಯಾಶ್ ಅಲ್ಲ. ಹಾಗಾಗಿ ಅಗೇನ್ ಇದನ್ನು ಅಷ್ಟೇ ನಿಮ್ಮ ಪ್ರಾಬ್ಲಮ್ ನೋಡ್ಕೊಳ್ಳಿ. ಈಕ್ವಿಟಿ ಶೇರ್ ಅಥವಾ ಕ್ಯಾಶ್ ಕೊಟ್ಟರೆ ಈಕ್ವಿಟಿ ಶೇರ್ ಅಕೌಂಟ್ ಡೆಟಾರ್, ದೆನ್ ಕ್ಯಾಶ್ ಅಕೌಂಟ್ ಡೆಟಾರ್ ಎರಡೇ ಬರುತ್ತೆ. ಸೊ ಈ 3 ಫಾರ್ಮಲ್ಲಿ ಕೊಟ್ಟಿದ್ರೆ, ಈ 3 ಫಾರ್ಮಲ್ಲಿ ನಾವು ರಿಸೀವ್ ಮಾಡ್ಕೊಂಡ್ರೆ ಯಾವುದು ಈಕ್ವಿಟಿ ಶೇರ್, ದೆನ್ ಪ್ರಿಫರೆನ್ಸ್ ಶೇರ್, ದೆನ್ ಕ್ಯಾಶ್, ಈ 3 ಫಾರ್ಮಲ್ಲಿ ನಾವು ಪರ್ಚೇಸ್ ಕನ್ಸಿಡರೇಷನನ್ನು ರಿಸೀವ್ ಮಾಡಿಕೊಂಡ್ರೆ ನಮ್ಮ ಜನರಲ್ ಎಂಟ್ರಿ ಯಾವ್ದು ಬರುತ್ತೆ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, ದೆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, ದೆನ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಟ್ರಾನ್ಸ್ಫರಿ ಕಂಪನಿ ಅಕೌಂಟ್. ಅಂದರೆ ಇಲ್ಲಿ ನೋಡಿ ಇಷ್ಟು ನಮಗೆ ಕೊಡ್ತಾ ಇರೋರು ಯಾರು, ಪರ್ಚೇಸಿಂಗ್ ಕಂಪನಿಯವರು. ನೋಡಿ ಈಕ್ವಿಟಿ ಇರ್ಬೋದು, ಪರ್ಚೇಸ್ ಕನ್ಸಿಡರೇಷನ್ ಏನಿದೆ, ಪರ್ಚೇಸ್ ಕನ್ಸಿಡರೇಷನನ್ನು ಯಾವ ಫಾರಮಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಅದನ್ನು ನಾನು ಇಲ್ಲಿ ಡೆಬಿಟ್ ಮಾಡ್ತೀನಿ. ಈಕ್ವಿಟಿ ಶೇರಲ್ಲಿ ಕೊಡ್ತಾ ಇದ್ದಾರಾ, ಪ್ರಿಫರೆನ್ಸ್ ಶೇರಲ್ಲಿ ಕೊಡ್ತಾ ಇದ್ದಾರಾ, ಅಥವಾ ಕ್ಯಾಶಲ್ಲಿ ಕೊಡ್ತಾ ಇದ್ದಾರಾ, ಅದನ್ನು ನಾನು ಡೆಬಿಟ್ ಮಾಡಿದೆ. ಸೊ ಕೊಡ್ತಾ ಇರೋರು ಯಾರು, ಪರ್ಚೇಸಿಂಗ್ ಕಂಪನಿ. ಸೊ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇರೋದು ಜನರಲ್ ಎಂಟ್ರೀಸು ಟ್ರಾನ್ಸ್ಫರಾರ್ ಕಂಪನಿಯಲ್ಲಿ, ಸೆಲ್ಲಿಂಗ್ ಕಂಪನಿಯಲ್ಲಿ. ಹಾಗಾಗಿ ನನ್ನ ಬುಕ್ಕಲ್ಲಿ ನಾನು ಏನೇನು ತೊಗೊತಾ ಇದ್ದೀನಿ ಅದನ್ನು ನಾನು ಡೆಬಿಟ್ ಮಾಡ್ತೀನಿ. ಅದನ್ನು ಕೊಡ್ತಾ ಇರೋರು ನಮಗೆ ಯಾರು, ಟ್ರಾನ್ಸ್ಫರಿ ಕಂಪನಿ, ಸೊ ಪರ್ಚೇಸಿಂಗ್ ಕಂಪನಿ. ಸೊ ಅಕೌಂಟನ್ನು ನಾನಿಲ್ಲಿ ಕ್ರೆಡಿಟ್ ಮಾಡಿದ್ದೀನಿ. ಹಾಗಾಗಿ ಫಾರ್ ರಿಸಿಪ್ಟ್ ಆಫ್ ಪಿ ಸಿ ಯಾವ ಜನರಲ್ ಎಂಟ್ರಿ ಬರುತ್ತೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, ದೆನ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಟ್ರಾನ್ಸ್ಫರಿ ಕಂಪನಿ ಅಕೌಂಟ್. ಇದು 11th ಜನರಲ್ ಎಂಟ್ರಿ ಆಯಿತು. ಸೊ ನೆಕ್ಸ್ಟ್ ಜನರಲ್ ಎಂಟ್ರಿ ಯಾವ್ದು ಬರುತ್ತೆ ಅಂದರೆ 12th ಜನರಲ್ ಎಂಟ್ರಿ ಫಾರ್ ಫೈನಲ್ ಪೇಮೆಂಟ್ ಮೇಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ನೋಡಿ ಪೇಮೆಂಟ್ ಮಾಡೋದು ಬೇಕಾದರೆ
ಇವಾಗೆಲ್ಲ ನಾವು ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಇಲ್ಲಿ ಫೈನಲ್ ಪೇಮೆಂಟನ್ನು ಮಾಡಬೇಕು ಅವ್ರಿಗೆ. ಸೊ ಫೈನಲ್ ಪೇಮೆಂಟ್ ಮಾಡಬೇಕಾದ್ರೆ ಫಸ್ಟು ಯಾರಿಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫಸ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫೈನಲ್ ಆಗಿ ಪೇಮೆಂಟ್ ಮಾಡಬೇಕು ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್, ದೆನ್ ಟು ಪ್ರಿಫರೆನ್ಸ್ ಶೇರ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್, ದೆನ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಯಾಕೆಂದರೆ ಇಲ್ಲಿ ಟ್ರಾನ್ಸ್ಫರಿ ಕಂಪನಿಯವರು ನಮಗೆ ಕೊಡ್ತಾ ಇರೋದು ಈ ಅಮೌಂಟನ್ನೆಲ್ಲ ಸೆಟ್ಲ್ ಮಾಡ್ತಾ ಇರೋದು. ಹಾಗಾಗಿ ನಾನಿಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಮಾಡಿದೆ. ದೆನ್ ಕ್ರೆಡಿಟ್ ಬಂದು ಪ್ರಿಫರೆನ್ಸ್ ಶೇರ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಬಿಕಾಸ್ ಇಟ್ ಈಸ್ ಪೇಯ್ಡ್ ಬೈ ಟ್ರಾನ್ಸ್ಫರಿ ಕಂಪನಿ. ಹಾಗಾಗಿ ನಾನಿಲ್ಲಿ ಪ್ರಿಫರೆನ್ಸ್ ಶೇರ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್, ದೆನ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ತಗೊಂಡಿದ್ದೀನಿ. ಯಾರಿಗೆ ಫೈನಲ್ ಪೇಮೆಂಟ್ ಮೇಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ನೆಕ್ಸ್ಟ್ ಲಾಸ್ಟ್ ಜನರಲ್ ಎಂಟ್ರಿ ಬಂದು ನೀವು ಈಕ್ವಿಟಿ ಶೇರ್ಗೆ ಕೊಡಬೇಕಾದ್ರೆ ಫಾರ್ ದ ಫೈನಲ್ ಪೇಮೆಂಟ್ ಮೇಡ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಫೈನಲ್ ಪೇಮೆಂಟ್ ನೀವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾದ್ರೆ ಯಾವ ಜನರಲ್ ಎಂಟ್ರಿ ಬರುತ್ತೆ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಮಾಡಿ ಯಾರಿಗೆ ನಾವು ಕೊಡಬೇಕಿದೆ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡಬೇಕಲ್ವಾ. ಸೊ ಹಾಗಾಗಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಮಾಡಿ, ದೆನ್ ಈ ಕ್ರೆಡಿಟ್ ಬಂದು ಈಕ್ವಿಟಿ ಶೇರ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್. ಅಗೇನ್ ನೋಡಿ ಇದನ್ನು ನಮಗೆ ಕೊಡ್ತಾ ಇರೋರು ಯಾರು, ನಮ್ಮ ಟ್ರಾನ್ಸ್ಫರಿ ಕಂಪನಿಯವರು ನಮಗೆ ಕೊಡ್ತಾ ಇದ್ದಾರೆ ಅದನ್ನು. ಸೊ ಹಾಗಾಗಿ ನಾನಿಲ್ಲಿ ಈಕ್ವಿಟಿ ಶೇರ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಕ್ರೆಡಿಟ್ ಮಾಡಿದೆ. ದೆನ್ ಇನ್ ಕೇಸ್ ಅವ್ರೇನು ಕ್ಯಾಶಲ್ಲಿ ಕೊಟ್ಟಿದ್ರೆ ಟು ಕ್ಯಾಶ್ ಬ್ಯಾಂಕ್ ಅಕೌಂಟನ್ನು ನಾನಿಲ್ಲಿ ಕ್ರೆಡಿಟ್ ಮಾಡಿದ್ದೀನಿ. ಅಂದರೆ ಇಲ್ಲಿ ಲಾಸ್ಟ್ ಎಂಟ್ರಿಯಲ್ಲಿ ಎರಡು ಎಂಟ್ರಿ ಏನು ಹೇಳುತ್ತಪ್ಪ ಅಂದರೆ ನೋಡಿ, ಫೈನಲ್ ಆಗಿ ನಾವು ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಟ್ರಾನ್ಸ್ಫರರ್ ಕಂಪನಿ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಬೈ ಪೇಯಿಂಗ್ ದ ಫೈನಲ್ ಪೇಮೆಂಟ್ ಮೇಡ್ ಟು ದಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಸ್ ವೆಲ್ ಆಸ್ ಆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ನೋಡಿ ಈಕ್ವಿಟಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅಮೌಂಟನ್ನು ಪೇ ಮಾಡ್ತೀವಿ ಫಸ್ಟು, ಯಾಕೆಂದರೆ ದೇ ಆರ್ ದ ಪ್ರಿಫರೆನ್ಷಿಯಲ್ ರೈಟ್ಸ್ ಅವ್ರಿಗಿರುತ್ತೆ. ಹಾಗಾಗಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ ಡೆಬಿಟ್ ಮಾಡಿದೆ. ದೆನ್ ಟು ಪ್ರಿಫರೆನ್ಸ್ ಶೇರ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್, ದೆನ್ ಕ್ಯಾಶ್ ಅಕೌಂಟ್. ದೆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡಬೇಕಾದ್ರೆ ಫೈನಲ್ ಪೇಮೆಂಟ್ ಕೊಡಬೇಕಾದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಇನ್ ಟ್ರಾನ್ಸ್ಫರಿ ಕಂಪನಿ, ದೆನ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಷ್ಟು ಮ್ಯಾಕ್ಸಿಮಮ್ 13 ಜನರಲ್ ಎಂಟ್ರೀಸ್ ಇದೆ. ಬಟ್ ನೀವೇನು ಇಷ್ಟೊಂದು ಜನರಲ್ ಎಂಟ್ರೀಸ್ ಬರುತ್ತಾ ಅಂತೇಳಿ ಯೋಚನೆ ಮಾಡಬೇಕಾಗಿಲ್ಲ. ಇಷ್ಟೊಂದು ಜನರಲ್ ಎಂಟ್ರೀಸ್ ಎಲ್ಲ ನಾವು ಪ್ರಿಪೇರ್ ಮಾಡಬೇಕಾ ಅಂತ ಹೇಳಿ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಯಾಕೆಂದರೆ ನನಗೆ ಗೊತ್ತಿದ್ದಂಗೆ ಮ್ಯಾಕ್ಸಿಮಮ್ ನೋಡಿ ಇವೆರಡು ಜನರಲ್ ಎಂಟ್ರಿ ಅದು ಫಾರ್ ಟ್ರಾನ್ಸ್ಫರ್ ಆಫ್ ಆಲ್ ಅಸೆಟ್ಸ್ 100% ಬಂದೇ ಬರ್ತಾ ಇರು. ಏಕೆಂದರೆ ನಾವು ಎಲ್ಲ ಒಂದು ಕಂಪನಿಲೂ ಅಸೆಟ್ಸು ಲಯಬಿಲಿಟೀಸ್ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಈ ಫಸ್ಟ್ ಜನರಲ್ ಎಂಟ್ರಿ ಕಾಮನ್ ಆಗಿ ಬರುತ್ತೆ, ಸೆಕೆಂಡ್ ಜನರಲ್ ಎಂಟ್ರಿನೂ ಬರುತ್ತೆ. ಸೊ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಜನರಲ್ ಎಂಟ್ರಿ ಬಂದೇ ಬರುತ್ತೆ. ಸೊ ಈ ಫೋರ್ತ್ ಎಂಟ್ರಿ ಡಿಪೆಂಡ್ಸ್, ನಿಮ್ಮ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ಅಗೇನ್ ಇದೂ ಅಷ್ಟೇ ನೋಡಿ, ಫಿಫ್ತ್ ಸೇಲ್ ಮಾಡಿದರೆ ಬರುತ್ತೆ, ಅದರ್ವೈಸ್ ಬರೋದಿಲ್ಲ. 6th ಜನರಲ್ ಎಂಟ್ರಿನೂ ಅಷ್ಟೇ, ಯಾವುದೋ ಪೇಮೆಂಟ್ ಆಫ್ ಔಟ್ಸೈಡ್ ಲಯಬಿಲಿಟೀಸ್ ಏನಾದರೂ ಪೇಮೆಂಟ್ ಮಾಡಿದರೆ ಬರುತ್ತೆ, ಅದರ್ವೈಸ್ 6th ಜನರಲ್ ಎಂಟ್ರಿ ಬರೋದಿಲ್ಲ. ದೆನ್ ನೆಕ್ಸ್ಟು ನೋಡಿ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಅಕೌಂಟಲ್ಲೂ ಅಷ್ಟೇ ಇಲ್ಲಿ ತೊಗೊಂಡಿದ್ದೀನಿ ಏನೋ ಫಾರ್ ಟ್ರಾನ್ಸ್ಫರ್ ಆಫ್ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಅಕೌಂಟಲ್ಲಿ 3 ಜನರಲ್ ಎಂಟ್ರಿ ಬರೋದಿಲ್ಲ, ಯಾವುದಾದ್ರೂ ಒಂದು ಮಾತ್ರ ಬರುತ್ತೆ. ಅಗೈನ್ ಫಾರ್ ಕ್ಲೋಸಿಂಗ್ ದ ರಿಯಲೈಸೇಷನ್ ಅಕೌಂಟ್ ಇದರಲ್ಲೂ ಅಷ್ಟೇ ಯಾವುದಾದ್ರೂ ಒಂದು ಜನರಲ್ ಎಂಟ್ರಿ ಬರುತ್ತೆ. ಮತ್ತು ಕಾಮನ್ ಆಗಿ ಇಲ್ಲೇನಿದೆ ಫಾರ್ ಟ್ರಾನ್ಸ್ಫರ್ ಆಫ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಇದು ಕಾಮನ್ ಆಗಿ ತೊಗೊಳ್ತೀವಿ ನಾವು, ಈ ಜನರಲ್ ಎಂಟ್ರಿ ಬರುತ್ತೆ ಇದು. ಬಟ್ ಈ ಫಿಕ್ಟಿಷಿಯಸ್ ಅಸೆಟ್ ಅಷ್ಟೇ ನೋಡಿ, ಇದು ನಿಮಗೆ ಇದ್ದರೆ ತೊಗೊತೀವಿ ಈ ಜನರಲ್ ಎಂಟ್ರಿನ. ಅದರ್ವೈಸ್ ಈ ಫಿಕ್ಟಿಷಿಯಸ್ ಅಸೆಟ್ಸ್ ಇಲ್ಲ ಅಂದರೆ ನಿಮ್ಮ ಪ್ರಾಬ್ಲಮಲ್ಲಿ ಈ ಜನರಲ್ ಎಂಟ್ರಿ ಬರೋದಿಲ್ಲ. ಬಟ್ ರಿಸಿಪ್ಟಿಗೆ ಬರುತ್ತೆ, ಅದನ್ನು ನೀವು ಯಾವ ಫಾರ್ಮಲ್ಲಿ ರಿಸೀವ್ ಮಾಡ್ಕೊಂಡಿದ್ದೀರಾ ಅನ್ನೋದ್ರಲ್ಲಿ ರಿಸಿಪ್ಟಿಗೆ ಜನರಲ್ ಎಂಟ್ರಿ ಬರುತ್ತೆ. ದೆನ್ ನೆಕ್ಸ್ಟು ಫೈನಲ್ ಪೇಮೆಂಟಿಗೆ ತೊಗೊತೀವಿ. ಹಾಗಾಗಿ ಈ 13 ಜನರಲ್ ಎಂಟ್ರೀಸು ಫುಲ್ ಬರೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ನನಗೆ ಗೊತ್ತಿದ್ದಂಗೆ ಇದರಲ್ಲಿ ಒಂದು 7 to 8 ಜನರಲ್ ಎಂಟ್ರೀಸ್ ನಿಮ್ಮ ಎಕ್ಸಾಮಲ್ಲಿ ಬರ್ಬೋದು. ಹಾಗಾಗಿ ಇಷ್ಟೊಂದು ಜನರಲ್ ಎಂಟ್ರೀಸ್ ಇದೆಯಲ್ಲ ಅಂತ ಹೇಳಿ ನೀವು ಏನು ಭಯಪಡಬೇಕಾಗಿಲ್ಲ. ಇಷ್ಟು ಪಾಸಿಬಲ್ ಜನರಲ್ ಎಂಟ್ರೀಸ್ ಇಷ್ಟನ್ನು ನಾನು ಮ್ಯಾಕ್ಸಿಮಮ್ ಏನು ಜನರಲ್ ಎಂಟ್ರೀಸ್ ಬರುತ್ತೆ ಅದನ್ನು ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿಯಲ್ಲಿ. ಸೊ ಇಷ್ಟು ಜನರಲ್ ಎಂಟ್ರೀಸ್ ನಾನು ನಿಮ್ಗೆ ಅರ್ಥ ಇದೆ ಅಂದ್ಕೊಂಡಿದ್ದೀನಿ. ನೋಡಿ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಬೇಕಾದ್ರೆ ನನಗೆ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಾದರೂ ಕೇಳಿ, ಅಥವಾ ನನಗೆ ಗ್ರೂಪ್ ಇದೆಯಲ್ಲ ನಿಮ್ಮ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ನನಗೆ ಮೆಸೇಜ್ ಮಾಡಿ ಕೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ಲೆಡ್ಜರ್ ಅಕೌಂಟ್ಸ್ ಏನು ಬರುತ್ತೆ ಅನ್ನೋದನ್ನು ಇದರಲ್ಲಿ ನಾನು ಕವರ್ ಮಾಡ್ತೀನಿ. ಇಷ್ಟು ನಿಮ್ಮ ಜನರಲ್ ಎಂಟ್ರೀಸು, ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿಯಲ್ಲಿ ಏನೇನು ಜನರಲ್ ಎಂಟ್ರೀಸ್ ಬರುತ್ತೆ ಅನ್ನೋದನ್ನು ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು.